ಎಲ್ರಿಗೂ ನಮಸ್ಕಾರ ಅನ್ನುವಂತಹ ಒಂದು ಎಪಿಸೋಡ್ ದೂತ ಅನ್ನುವ ಯೂಟ್ಯೂಬ್ ಚಾನೆಲ್ನಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಮತ್ತು ಇಡೀ ಜಗತ್ತಿನಾದ್ಯಂತ ಇರುವಂತಹ ಕನ್ನಡಿಗರು ಇಡೀ ಮಾಧ್ಯಮ ವಲಯದಲ್ಲಿ ಒಂದು ಬಿರುಗಾಳಿಯನ್ನೇ ಸೃಷ್ಟಿ ಮಾಡಿದೆ. ಬಹುಶಃ ತಾವೆಲ್ಲರೂ ಕೂಡ ಅದನ್ನು ನೋಡಿರಬಹುದು, ಗಮನಿಸಿರಬಹುದು. ಯಾಕೆ ಅಷ್ಟೊಂದು ದೊಡ್ಡ ಮಟ್ಟದ ಬಿರುಗಾಳಿ ಸಂಚಲನವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿದರೆ, ಆ ಯೂಟ್ಯೂಬ್ನ ಯಾರು ಪತ್ರಕರ್ತರು ಇದ್ದಾರೆ, MD ಸಮೀರ್ ಅಂತ ಹೇಳಿ, ದೂತ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ನ ಆ ಆಂಕರ್ MD ಸಮೀರ್ ಅವರು ಅತ್ಯಂತ ಸರಳ ಭಾಷೆಯಲ್ಲಿ ದಾಖಲೆಗಳ ಆಧಾರದ ಮೇಲೆ ಅನೇಕ ಸತ್ಯಾಸತ್ಯತೆಗಳನ್ನು ಸಚಿತ್ರವಾಗಿ ತೋರಿಸಿದ್ದಾರೆ. ಅಲ್ಲಿ ಅವರ ಆ ಒಂದು 39 ನಿಮಿಷಗಳ ವಿಡಿಯೋದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಹೆಸರಿಗೆ ಕಳಂಕ ತರುವಂತ ಕೆಲಸ ಅವರು ಮಾಡಲಿಲ್ಲ. ಆದರೆ ಅತ್ಯಂತ ಸೂಕ್ಷ್ಮವಾಗಿ ಕಾನೂನನ್ನು ಗಮನದಲ್ಲಿ ಇಟ್ಕೊಂಡು ಕೆಲವೊಂದು ವಿಶ್ಲೇಷಣೆಯನ್ನ ಸಮೀರ್ ಅವರು ಮಾಡಿದ್ದಾರೆ. ಹೀಗಾಗಿ ಅನೇಕ ಜನರಿಗೆ ಈ ಧರ್ಮಸ್ಥಳದ ಬಗ್ಗೆ ಅತ್ಯಂತ ಭಕ್ತಿ ಗೌರವ ಇದ್ದಂಥವ್ರಿಗೆ ಇವು ಯಾವುದು ಕೂಡ ಗೊತ್ತೇ ಇರಲಿಲ್ಲ. ಕಳೆದ 18 ವರ್ಷಗಳಿಂದ ಮಹೇಶ್ ಶೆಟ್ಟಿ ತಿಮರೋಡಿಯವರು ಈ ಧರ್ಮಸ್ಥಳದ ಧರ್ಮೋದ್ಯಮಿಗಳ ವಿರುದ್ಧ 18 ಅಲ್ಲ, ಮೇ ಬಿ 25-30 ಇಯರ್ಸ್ ಇಂತ ಅವರು ಸಂಘರ್ಷ ಮಾಡ್ತಾನೆ ಬಂದರು. ಕಳೆದ 12 ವರ್ಷದಿಂದ ಯಾವಾಗ ಸೌಜನ್ಯ ಅನ್ನುವಂತಹ ಒಬ್ಬ ಮುಗ್ಧ ವಿದ್ಯಾರ್ಥಿನಿ ಅವರದೇ ಕಾಲೇಜಿನ, ಅದೇ ಈಗೇನು ಧರ್ಮೋದ್ಯಮಗಳು ನಡೆಸ್ತಾ ಇರುವಂತಹ ಅವರದೇ ಕಾಲೇಜಿನ ವಿದ್ಯಾರ್ಥಿನಿ ಸೌಜನ್ಯಾಳ ಹತ್ಯೆ ಆಯಿತು. ಆವಾಗಿನಿಂದ ಬರೀ ಹತ್ಯೆ ಅಲ್ಲ, ಬರ್ಬರವಾದಂತಹ ಹತ್ಯೆ, ಗ್ಯಾಂಗ್ ರೇಪ್ ಅಂಡ್ ಬ್ರೂಟಲ್ ಮರ್ಡರ್ ಕೇಸ್ ಅದು. ಅದಾದ್ಮೇಲೆ ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ಚಳವಳಿಗಳು, ಸಾಕಷ್ಟು ಹೋರಾಟಗಳು. ಆದರೆ ಆ ಹೋರಾಟಗಳು ಬರೀ ಕರಾವಳಿಗಿಷ್ಟೇ ಸೀಮಿತ ಆಗಿದ್ವು. ಆದರೆ ಇವತ್ತು ಇಡೀ ರಾಜ್ಯಾದ್ಯಂತ ಆ ಧರ್ಮಸ್ಥಳದ ಧರ್ಮೋದ್ಯಮಿ ಕುಟುಂಬದ ವಿರುದ್ಧ ಆಕ್ರೋಶ ಭುಗಿಲೇರ್ತಾ ಇದೆ. ಹೀಗಾಗಿ ಒಂದು ಅತ್ಯಂತ ದೊಡ್ಡ ಮಟ್ಟದ ಬಿರುಗಾಳಿ ಇದನ್ನು ಸೃಷ್ಟಿ ಮಾಡಿದೆ. ಇದಕ್ಕೆ ಕಾರಣ ಏನು ಅಂದ್ರೆ ಜನರ ಉತ್ಸಾಹ. ನೀವು ನೋಡಿ, ನಿನ್ನೆ ಇಷ್ಟೊತ್ತಿಗೆ ಆ ಚಾನಲ್ನ ದೂತ ಚಾನಲ್ನ ವ್ಯೂಸು ಬಹುಶಃ ಒಂದು 8-8.5 ಲಕ್ಷ ಆಗಿರ್ಬೋದು ನಿನ್ನೆ. ಅದೇ ನಮಗೆ ಬಹಳ ಅದ್ಭುತವಾದಂಥ ಬೆಳವಣಿಗೆ. ಬರೀ ಒಂದು 4 ದಿನಗಳಲ್ಲಿ, 3 ದಿನದಲ್ಲಿ 8.5 ಲಕ್ಷ ವ್ಯೂ ಅನ್ನೋದು ಯಾವುದೇ ಒಬ್ಬ ಸೌಜನ್ಯ ಹೋರಾಟಗಾರನಿಗೆ ಒಂದು ಆಶಾಕಿರಣ ಅದು. ಯಾಕಂದ್ರೆ ಎಲ್ಲಾ ಯೂಟ್ಯೂಬ್ ಚಾನಲ್ಗಳನ್ನ, ಟಿವಿ ಚಾನಲ್, ಪೇಪರ್ಗಳನ್ನೆಲ್ಲ ಪೂರ್ತಿಯಾಗಿ ಅವ್ರ ಕಪಿ ಮುಷ್ಟಿಯಲ್ಲಿ ಹಿಡ್ಕೊಂಡು ಆಯ್ತು. ಅವರು ಯಾರಿಗೂ ಮಾತಾಡಲಾರ್ದಂಗೆ ಮಾಡಿಬಿಟ್ಟಿದ್ದಾರೆ. ಇದ್ದಂತಹ ಒಂದೇ ಒಂದು ನಮಗೆ ಹೋರಾಟಗಾರರಿಗೆ ಒಂದು ಆಶಾಕಿರಣ ಅಂತ ಹೇಳಿದ್ರೆ ಯೂಟ್ಯೂಬ್ಗಳು. ಆದರೆ ಇದ್ದಂತ ಒಟ್ಟು 39 ಯೂಟ್ಯೂಬ್ಗಳಿಗೆ ಒನ್ಸ್ ಅಗೇನ್ ನೋಟಿಸ್ ಕೊಟ್ಟು ಅವುಗಳನ್ನ ಬ್ಲಾಕ್ ಮಾಡಿಸ್ಬಿಟ್ರು. ಹಾಗಿದ್ರೆ ನೋವನ್ನ ಯಾರ ಜೊತೆಗೆ ಹಂಚ್ಕೋಬೇಕು? ನ್ಯಾಯದ ಧ್ವನಿ ಯಾರ ಮುಂದೆ ಕೇಳಬೇಕು? ಆ ಒಂದು ಪ್ರಶ್ನೆ ಉದ್ಭವ ಆದಾಗ, ಆ ಒಂದು ಆತಂಕ ಉದ್ಭವ ಆದಾಗ ಈ ದೂತ ಅನ್ನುವಂತಹ ಒಂದು ಯೂಟ್ಯೂಬ್ ಚಾನಲ್ ಬರೀ 3 ದಿನದಲ್ಲಿ 8.5 ಲಕ್ಷ ವ್ಯೂ ಆಯಿತು ಅಂತ ಹೇಳಿ ನಮಗೆ ಬಹಳ ಉತ್ಸಾಹ ಜಾಸ್ತಿ ಆಗಿತ್ತು ಪ್ರತಿಯೊಬ್ಬರಲ್ಲಿ ಕೂಡ. ಆದರೆ ಇವತ್ತು ಬೆಳಿಗ್ಗೆ ನಸುಕ್ನಲ್ಲಿ ನಾನು ಅದನ್ನು ನೋಡ್ತಾ ಇರಲಿಲ್ಲ, ನಮ್ಮ ಸ್ನೇಹಿತರು ಹೇಳಿದ್ರು ವಾಟ್ಸಪ್ ಗ್ರೂಪ್ನಲ್ಲಿ, ಬೆಳಿಗ್ಗೆ 17.5 ಲಕ್ಷ ದಾಟಿದೆ. ಅದಾದ್ಮೇಲೆ ಸಡನ್ ಆಗಿ ಅದು ನಿಂತು ಹೋಗ್ಬಿಡ್ತು. ಯಾಕಂತ ಹೇಳಿದ್ರೆ ಬೆದರಿಕೆಯ ಕರೆಗಳು, ನಿರಂತರ ಬೆದರಿಕೆಯ ಕರೆಗಳು. ಆ ಸಮೀರ್ ಅನ್ನುವಂತ ಯುವಕನಿಗೆ, ಒಬ್ಬ ಸಾಮಾನ್ಯ ಯುವಕ, ಅವನು ಉತ್ಸಾಹ ಇರುವಂತಹ, ಬಿಸಿ ರಕ್ತದ, ನ್ಯಾಯ ಸಿಗಲಿ ಅನ್ನುವಂತಹ ಒಂದು ಆಶಾಕಿರಣ ಇರುವಂತಹ ಯುವಕ ಸಮೀರ್ MD. ನಿರಂತರ ಆ ವ್ಯಕ್ತಿಗೆ, ಆ ಹುಡುಗನಿಗೆ ಬೆದರಿಕೆಯ ಕರೆಗಳು ಹೋಗ್ತವೆ. ಆನಂತರ ಕೆಟ್ಟದಾಗಿ ಟ್ರೋಲ್ ಮಾಡ್ತಾರೆ. ಅವನ ಧರ್ಮವನ್ನು ಹಿಡ್ಕೊಂಡು ಟ್ರೋಲ್ ಮಾಡ್ತಾರೆ. ಯಾವ ಧರ್ಮ? ನೋ ಬಡಿ ನೋಸ್. ಅದಕ್ಕೆ ಆ ಹೆದರಿಕೆಗೆ ಒಂದು 2-3 ಅವರ್ಸ್, ಒಂದು 3-4 ಗಂಟೆ ಅದು ಸ್ಟಾಪ್ ಆಗುತ್ತೆ.
ಅದಾದ ನಂತರ ಇಡೀ ರಾಜ್ಯಾದ್ಯಂತ ಆಕ್ರೋಶ ಬಿಗುಲೇಳ್ತದೆ. ಯೂಟ್ಯೂಬರ್ಸ್ ಇರಬಹುದು, ಆನಂತರ ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ಗಳಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿರುವಂತಹ ಅನೇಕ ಲಕ್ಷಾಂತರ ಜನ ಯುವಕರು ಆಕ್ರೋಶ ಭುಗಿಲೇಳ್ತದೆ. ಪ್ರತಿಯೊಬ್ಬರು ಕೂಡ ಸೌಜನ್ಯ ಬಗ್ಗೆ ಮಾತಾಡಕ್ಕೆ ಶುರು ಮಾಡ್ತಾರೆ. ಈಗ ಮೇ ಬಿ ಒಂದು ಹಾಫ್ ಆನ್ ಅವರ್ ನಾನು ನೋಡಿದ್ದೆ, 40 ಲಕ್ಷ ಅಂದ್ರೆ 40 ಲಕ್ಷ ವ್ಯೂಸ್. 24 ಗಂಟೆಗಳಲ್ಲಿ 32 ಲಕ್ಷ ವ್ಯೂ ಆಗಿದೆ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಅಥವಾ ಎನಿ ರೀಜನಲ್ ಲ್ಯಾಂಗ್ವೇಜ್ ನ ಯೂಟ್ಯೂಬ್ ಇತಿಹಾಸದಲ್ಲಿ ಇದೊಂದು ಅತ್ಯಧಿಕ ದಾಖಲೆ. ನೆಕ್ಸ್ಟ್ ಬರೋದು ಹಿಂದಿ ಚಾನೆಲ್ ನಲ್ಲಿ ಧ್ರುವ ರಾಠಿ ಅವ್ರದ್ದು ನಾನು ನೋಡಿದ್ದೀನಿ, ಒಂದೊಂದು ದಿನಕ್ಕೆ 50 ಲಕ್ಷ ಇರ್ತದೆ. ಬಹುಶಃ ಒಂದು ಕ್ರೈಮ್ ರಿಪೋರ್ಟಿನ ಬಗ್ಗೆ, ಒಂದು ನ್ಯಾಯದ ಬಗ್ಗೆ ಅತಿ ಹೆಚ್ಚು ದಾಖಲೆ ಇರುವಂತಹ ವೀಕ್ಷಣೆ ಆಗಿದ್ದು, ವ್ಯೂಸ್ ಆಗಿದ್ದು ಈ ದೂತ ಅನ್ನುವಂತ ಸೌಜನ್ಯ ಪ್ರಕರಣದ ಧರ್ಮಸ್ಥಳ ಹಾರರ್ಸ್. ಅದ್ಭುತವಾಗಿ, ಅತ್ಯಂತ ಸರಳವಾಗಿ, ಅಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲದೇನೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಅನೇಕರಿಗೆ ಸ್ವಲ್ಪ ಆತಂಕ ಆಗಿತ್ತು. ಒಂದು 3-4 ಗಂಟೆಗೆ ಇದು ಸ್ಟಾಪ್ ಆಗಿತ್ತು. ಇವರು ಏನಂತ ಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಈ ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಹೆಗಲು ಮುಟ್ಕೊಂಡು ನೋಡಿದ ಅಂತ ಒಂದು ಗಾದೆ ಇದೆ. ಇಲ್ಲಿ ಅವರು ಸಮೀರನ್ ಅವರು ಎಲ್ಲಿನೂ ಕೂಡ ಹೆಸರು ತಗೊಂಡು ಯಾರನ್ನೂ ಆರೋಪ ಮಾಡಿಲ್ಲ. ಆದ್ರೂ ಯಾಕೆ ಇಷ್ಟೊಂದು ಇವ್ರಿಗೆ ಉರಿತಾ ಇದೆ? ಅದಕ್ಕೆ ಅವರು ಈ ಅತ್ಯಾಚಾರಿಗಳ ಒಂದು ಗ್ಯಾಂಗ್ ಇದೆ, ಒಂದು ಕಾಲ್ ಸೆಂಟರ್ ಅನ್ನ ಮಾಡಿದ್ದಾರೆ ಅವರು. ಮೂಡುಬಿದಿರಿನಲ್ಲಿ ಒಂದು ಗ್ಯಾಂಗ್ ಇದೆ, ಒಂದು 20 ಜನ ಕುತ್ಕೋತಾರಲ್ಲಿ. ಬೆಂಗಳೂರಿನಲ್ಲಿ ಒಂದಿಷ್ಟು ಜನ ಕುತ್ಕೊಳ್ತಾರೆ ಕಾಲ್ ಸೆಂಟರ್. ಯಾರು ಅತ್ಯಾಚಾರ ಮಾಡಿದ್ದಾರೆ, ನೀಚಲ್ ಜೈನ್ ಅನ್ನೋನು, ಅವನದೇ ಕೃಪಾಪೋಷಿತ ಒಂದು ಗ್ಯಾಂಗ್ ಇದೆ ಬೆಂಗಳೂರಿನಲ್ಲಿ. ಆನಂತರ ಧಾರವಾಡದಲ್ಲಿ ಒಂದಿದೆ, ಅವ್ರದ್ದು ಹೆಡ್ ಕ್ವಾರ್ಟರ್ ಇದೆ ಧಾರವಾಡದಲ್ಲಿ. ಬೆಳ್ತಂಗಡಿಯಲ್ಲಿ ಒಂದಿಷ್ಟು ಜನ, ಎಲ್ಲರಿಗೂ ಕೂಡ ಆಲ್ ಆರ್ ಪೇಯ್ಡ್. ಅವ್ರೇನ್ ಮಾಡ್ತಾ ಇದ್ದಾರೆ, ಅದ್ರದ್ದು ಪೂರ್ತಿ ಎಲ್ಲ ಮಹಾವೀರ್ ಜೈನ್ ಅನ್ನೋನು ಅದರದ್ದೆಲ್ಲ ಪೇಮೆಂಟ್ ನಮ್ ಕಡೆ ಬೇಕಾದ್ರೆ ಅದರದ್ದು ಅವನಿಂದ ದುಡ್ಡು ಟ್ರಾನ್ಸ್ಫರ್ ಆಗಿದ್ದು ಸಾಕ್ಷಿ ಕೂಡ ನಮ್ಮ ಹತ್ರ ಇದೆ, ಅದರ ರಿಸಿಪ್ಟ್ ಕೂಡ ನಮ್ಮ ಹತ್ರ ಇದೆ. ಈ ಮಹಾವೀರ್ ಜೈನ್ ಅನ್ನೋನು ಯಾರ್ಯಾರಿಗೆ ಯಾವ್ಯಾವ ಸಂದರ್ಭದಲ್ಲಿ ದುಡ್ಡು ಹಾಕಿದಾನೆ ಅದು ನಮ್ಮ ಹತ್ರ ಇದೆ. ಅವ್ರೇನ್ ಮಾಡಿದ್ರು, ಪೂರ್ತಿ ಆತಂಕಕ್ಕೊಳಗಾಗಿ ಈ ಸಮೀರ್ ಅನ್ನೋನ ಜಾತಿ ಧರ್ಮ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಮೀರ್ ಅಂತ ಇದೆಯಲ್ಲ, ಈ ಮುಠಾಳರಿಗೆ ಸಮೀರ್ ಅಂತ ಹೇಳಿದ್ರೆ ಮುಸಲ್ಮಾನರಂತ ಫಸ್ಟ್ಗೆ ತಿಳ್ಕೊಂಡು ಬಿಟ್ರು ಅವರು. ನಾನು ಕರ್ನಾಟಕ ಹೈಸ್ಕೂಲ್ ಧಾರವಾಡದಲ್ಲಿ ಓದಬೇಕಾದ್ರೆ ನಮ್ಮ ಕ್ಲಾಸ್ ಅಲ್ಲಿ 2 ಸಮೀರ್ ಇದ್ರು. ಒಬ್ಬನು ಸಮೀರ್ ಬುರ್ಲಿ ಅಂತ ಹೇಳಿ ಬ್ರಾಹ್ಮಣರಲ್ಲಿ ಕೂಡ ಸಮೀರ್, ಹಿಂದೂಗಳಲ್ಲಿ ಕೂಡ ಸಾಕಷ್ಟು ಜನ ಸಮೀರ್ ಅಂತ ಇರ್ತಾರೆ. ಮತ್ತೆ ನಮ್ಮದೇ ಕ್ಲಾಸ್ ನಲ್ಲಿ ಸಮೀರ್ ಸೈಯದ್ ಅಂತ ಇದ್ದ, ಅಣ್ಣವ್ರ ನಿಂತರ ಬರ್ತಿದ್ದ ಅವನು. ಸಮೀರ್ ಸೈಯದ್ ಮತ್ತೆ ಅವ್ರ ಬ್ರದರ್ ಶಕೀಲ್ ಸೈಯದ್ ಅಂತ ಹೇಳಿ ಎಲ್ಲರೂ ಒಟ್ಟೊಟ್ಟಿಗೆ ಇರ್ತಿದ್ವಿ ನಾವು. ಎಲ್ಲರೂ ಒಟ್ಟೊಟ್ಟಿಗೆ ಆಟ ಆಡ್ತಿದ್ರು. ಸಮೀರ್ ಅಂತ ಹೇಳಿದ್ರೆ ನನಗೊಬ್ಬರು ಹೇಳಿದ್ರು, ಸಮೀರ್ ಅಂತ ಹೇಳಿದ್ರೆ ಆಂಜನೇಯನ ಇನ್ನೊಂದು ಹೆಸರು ಸಮೀರ್ ಅಂತ ಹೇಳಿ. ಆದ್ರೆ ಈ ಮುಠಾಳ ಅವಿವೇಕಿಗಳು, ಇವರು ಹಿಂದೂಗಳಲ್ಲ, ಇವರು ಮುಸಲ್ಮಾನರು ಅಲ್ಲ, ಇವರಿಗೆ ಏನು ಅಂತಾನೆ ಗೊತ್ತಿಲ್ಲ. ಸಮೀರ್ ಅಂತ ಹೇಳಿದ್ರೆ ತಕ್ಷಣ ಅವ್ರ ತಲೆಯಲ್ಲಿ ಬಂದಿತ್ತು. ಆನಂತರ MD ಸಮೀರ್, MD ಅಂದ್ರೆ ಮೊಹಮ್ಮದೇ. ಇವರೊಬ್ಬ ಫೇಕ್ MD ಇದ್ದ, ರಾಕೇಶ್ ಶೆಟ್ಟಿ ಅಂದ್ರೆ ಇವನು ಮೊಹಮ್ಮದ್ ರಾಕೇಶ್ ಶೆಟ್ಟಿನ. ಅವನು MD ಅಂತ ಹೇಳ್ಕೊಂಡು ತಿಳ್ಕೊಳ್ತಿದ್ದ, ಮೊಹಮ್ಮದ್ ರಾಕೇಶ್ ಶೆಟ್ಟಿನ. ಎಲ್ಲಿವರೆಗೆ ಹೋದ್ರಂತ ಹೇಳಿದ್ರೆ ಒಂದು ಫೇಕ್ ಇದನ್ನು ಕೂಡ ಕ್ರಿಯೇಟ್ ಮಾಡಿಬಿಟ್ರು. ಅವನ ಅಡ್ರೆಸ್, ತಂದೆ ಹೆಸರಾದಂತೆ, ಇದಂತೆ, ಡೀಲಿಂಗ್ ಅಂತೆ, ಅದ್ರ ಏನೇನೋ ಬರೆದ್ಬಿಟ್ರು. ಅವನು ಆ ಯುವಕ ಸಮೀರ್ ಅನ್ನವನು ಮುಸ್ಲಿಂ ಆದ್ರೂ ಇರಲಿ, ಹಿಂದೂ ಆದ್ರೂ ಇರಲಿ, ಇವ್ರಿಗೇನು ಸಮಸ್ಯೆ? ಇವ್ರು ಏನು ಇಂತಲ್ಲಿ ಕುತ್ಕೊಂಡು ಹಿಂದೂ ಮುಸ್ಲಿಂ ಅಂತ ಮಾಡ್ತಾರಲ್ಲ, ಇದು ನಾನು ಎಲ್ರಿಗೂ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾವಾಗ ಈ ಆಂತರಿಕ ಸಮಸ್ಯೆಯ ವಿರುದ್ಧ ಒಂದು ಚಳವಳಿಗಳಾಗ್ತವೆ ಈ ದೇಶದಲ್ಲಿ, ಅದು ರೈತ ಚಳವಳಿ ಇರಬಹುದು, ಅತ್ಯಾಚಾರದ ವಿರುದ್ಧದ ಚಳವಳಿಗಳಿರಬಹುದು. ಸೌಜನ್ಯ ಪ್ರಕರಣ ಒಂದೇ ಅಲ್ಲ, ನಿರ್ಭಯ ಪ್ರಕರಣಗಳನ್ನು ಕೂಡ ನಾನು ನೋಡಿದ್ದೀನಿ. ಆನಂತರ ದೆಹಲಿಯಲ್ಲಿ ಏನು ಒಬ್ಬನ MP ಇದ್ದ, ಅವನ ವಿರುದ್ಧ ಅಥ್ಲೆಟಿಕ್ಸ್ ಪೈಲ್ವಾನ್ರು ವಿರುದ್ಧ ಹೋರಾಟ ಮಾಡಿದ್ರು. ಚಳವಳಿ ದೆಹಲಿಯ ರಸ್ತೆಯಲ್ಲಿನೇ ಹೋರಾಟಕ್ಕೆ ಇಳಿದ್ರು. ಅವಾಗಲೂ ಕೂಡ ಇದೇ ಆರೋಪನೆ, ಇವರು ಮುಸ್ಲಿಂ ಸಂಘಟನೆಯಿಂದ ಇವರಿಗೆ ಫಂಡಿಂಗ್ ಆಗ್ತಾ ಇದೆ ಅಂತ ಹೇಳ್ಕೊಂಡು. ಈ ಏನು ಬಿಟ್ಟಿ ಟ್ರೋಲ್ ಮಾಡ್ತಾರಲ್ಲ ಇವರು, ಹಿಂದೂ ಮುಸ್ಲಿಂ ಅಂತ ಹೇಳಿ, ಆ ನಾಚಿಕೆ ಇಲ್ದಂತವ್ರಿಗೆ ನಾನು ಒಂದು ಸಜೆಷನ್ ಕೊಡ್ತಾ ಇದ್ದೇನೆ. ದಯವಿಟ್ಟು ಇಂಡಿಯಾ ಗೇಟಿಗೆ ಹೋಗಿ ಬನ್ನಿ.
ದೆಹಲಿಯಲ್ಲಿರುವಂತಹ ಇಂಡಿಯಾ ಗೇಟಿಗೆ ಒಂದು ಸಾರಿ ಹೋಗಿ ಬನ್ನಿ. ಅಲ್ಲಿ ಈಗ ತುಂಬಾ ಚೆನ್ನಾಗಿ ಒಂದು ಸ್ಮಾರಕವನ್ನು ಮಾಡಿದ್ದಾರೆ. ಆ ಸ್ಮಾರಕಗಳಲ್ಲಿ ಇಟ್ಟಿಗೆ ರೂಪದಲ್ಲಿ ಆ ಸ್ಮಾರಕ ಇದೆ. ಭಾರತದ ಸ್ವಾತಂತ್ರ್ಯ ನಂತರ ಆದಂತಹ ಯುದ್ಧಗಳಲ್ಲಿ ತಮ್ಮ ಜೀವನವನ್ನ ಬಲಿದಾನ ಮಾಡಿದಂತಹ ಸಾವಿರಾರು ಸೈನಿಕರ ಹೆಸರುಗಳನ್ನ ಆ ಸ್ಮಾರಕದ ಇಟ್ಟಿಗೆಗಳಲ್ಲಿ ಕೆತ್ತಿಸಿದ್ದಾರೆ. ಹೋಗಿ ಬನ್ನಿ ಒಂದ್ಸರಿ. ಆ ಇಟ್ಟಿಗೆಗಳಲ್ಲಿ ಯಾರ್ಯಾರ ಹೆಸರಿದೆ? ಕ್ಯಾಪ್ಟನ್ ರಾಣಾವತ್ ಅವ್ರ ಹೆಸರು ಇದೆ, ಲಾನ್ಸ್ ನಾಯಕ್ ಮಹಾದೇವ್ ಸಿಂಗ್ ಅವ್ರ ಹೆಸರು ಇದೆ, ಕ್ಯಾಪ್ಟನ್ ಮೊಹಮ್ಮದ್ ಶರೀಫ್ ಅವ್ರ ಹೆಸರು ಕೂಡ ಇದೆ. ಹಿಂದೂ ಮುಸ್ಲಿಂ ಇಬ್ಬರೂ ಒಟ್ಟಾಗಿ ಈ ದೇಶಕ್ಕೋಸ್ಕರ ಪ್ರಾಣ ತೆತ್ತಿದ್ದಾರೆ. ಅವರು ಹಿಂದೂ ಇರಬಹುದು, ಕ್ರಿಶ್ಚಿಯನ್ ಇರಬಹುದು, ಮುಸಲ್ಮಾನ್ ಇರಬಹುದು, ಸಿಖ್ ಇರಬಹುದು, ಯಾವುದೇ ಧರ್ಮದವರು ಇರಬಹುದು. ಬಾರ್ಡರ್ಗೆ ಒಂದ್ಸರಿ ಹೋಗಿ ಬನ್ನಿ. ವಾಘಾ ಬಾರ್ಡರ್ಗೆ ಹೋಗಿ, ಕಾಶ್ಮೀರ್ ಬಾರ್ಡರ್ಗೆ ಒಂದ್ಸರಿ ಹೋಗಿ ಬನ್ನಿ. ನೀವು ಇಲ್ಲಿ ಕುತ್ಕೊಂಡು ಬಿಟ್ಟಿ ಸುಳ್ಳ ಹಿಂದೂ ಮುಸಲ್ಮಾನ್ ಅಂತ ಆಗ್ತಿರಲ್ಲ, ಇಂಡಿಯನ್ ಬಾರ್ಡರ್ಗೆ ಒಂದ್ಸರಿ ಹೋಗಿ ಬನ್ನಿ. ಕಾರ್ಟ್ರಿಜ್ ಖಾಲಿ ಆದಾಗ, ಅಂದ್ರೆ ಮ್ಯಾಗಝಿನ್ ನಲ್ಲಿ ಗುಂಡುಗಳು ಖಾಲಿ ಆದಾಗ ಪಕ್ಕದಲ್ಲಿರೋನು ಹಿಂದೂ ಮುಸ್ಲಿಂ ಅಂತ ನೋಡದೆ, ನಾನು ಸತ್ರು ಪರವಾಗಿಲ್ಲ, ನೀನು ಜೀವಂತ ಇರು ಅಂತ ಹೇಳಿ ಆ ಮ್ಯಾಗಝಿನ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಆ ವೆಪನ್ ಮ್ಯಾಗಝಿನ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ನೀನು ಬದುಕು ಅಂತ ಹೇಳ್ಕೊಂಡು ಹಿಂದೂ ಮುಸ್ಲಿಂ ಇಬ್ರು ಒಟ್ಟಾಗಿ ಅನೇಕ ಯುದ್ಧಗಳನ್ನ ಮಾಡಿದ್ದಾರೆ. ಇಬ್ರು ಒಟ್ಟಾಗಿ ಅನೇಕ ಭಯೋತ್ಪಾದಕರನ್ನ ಎದುರಿಸಿದ್ದಾರೆ. ಯಾರು ಮಾಡ್ತಾ ಇದಾರಲ್ಲ ಅವ್ರು ಹಿಂದೂಗಳಲ್ಲ, ಮುಸಲ್ಮಾನರು ಅಲ್ಲ. ಕರಾವಳಿಯಲ್ಲಿ ಒಂದು ಟೆಕ್ನಿಕ್ ಯೂಸ್ ಮಾಡ್ತಾರೆ ಇವರು. ಯಾವಾಗ ಇವರು ವಿರುದ್ಧ, ಈ ವೀರೇಂದ್ರ ಜೈನ್ ಕಂಪನಿ ವಿರುದ್ಧ, ಡ್ರಾಮಾ ಕಂಪನಿಯ ವಿರುದ್ಧ, ಇವರು ಮಾಡ್ತಾ ಇರುವಂತಹ ಅತ್ಯಾಚಾರದ ವಿರುದ್ಧ ಪ್ರಶ್ನೆಗಳು ಭುಗಿಲೇಳ್ತವೆ, ಚಳುವಳಿಗಳು ಭುಗಿಲೇಳ್ತವೆ, ಅವಾಗ ಹಿಂದೂ ಮುಸಲ್ಮಾನ್ ಅಂತ ತಂದಿಟ್ಬಿಡ್ತಾರೆ ಇವರು. ಈ ಟೆಕ್ನಿಕ್ ಕಳೆದ 50 ವರ್ಷದಿಂದ ಅದೇ ಮಾಡ್ತಾ ಇದ್ದಾರೆ. ಯಾಕೆ ಕರಾವಳಿ ಭಾಗದಲ್ಲಿ ಪದೇ ಪದೇ ಹಿಂದೂ ಮುಸ್ಲಿಂ ದಂಗೆಗಳು ಆಗ್ತಾ ಇದಾವೆ ಅಂದ್ರೆ ಮೇನ್ ರೀಸನ್ ಇದೆ. ಹಬ್ಬಿಸ್ಬಿಡೋದು ಹಿಂದೂ ಮುಸಲ್ಮಾನ್, ಹಿಂದೂಗಳು ಹೋಗಿ ಮುಸಲ್ಮಾನರು ಇದಕ್ಕೆ ಕಲ್ಲು ಹೊಡೆಯೋದು, ಮುಸಲ್ಮಾನರು ಇವ್ರಿಗೆ ಕಲ್ಲು ಹೊಡೆಯೋದು. ಇಬ್ಬರ ಅಂಗಡಿನೂ ಕೂಡ ಮುಚ್ಚಿಬಿಡಬೇಕು ಕರ್ಫ್ಯೂ ಆಗಿ. ಇವ್ರ ಅಂಗಡಿ ಮಾತ್ರ, ಇವ್ರ ಮೀಟರ್ ಬಡ್ಡಿ ದಂಧೆ ಇವರ ಅಂಗಡಿಗಳು ಮಾತ್ರ ಓಪನ್ ಆಗಿರಬೇಕು. ಇದೊಂದು ಟೆಕ್ನಿಕ್. ಇದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತು ಯಾರು ಕೂಡ ಈ ತರ ಹಿಂದೂ ಮುಸಲ್ಮಾನ್ ಅಂತ ಅತ್ಯಾಚಾರದ ಬಗ್ಗೆ, ಯಾಕಂತ ಹೇಳಿದ್ರೆ ಆ ಸಮೀರ್ ಅನ್ನ ವ್ಯಕ್ತಿ ಹಿಂದೂನೋ ಮುಸಲ್ಮಾನ್ ಯಾರಿಗೂ ಕೂಡ ಗೊತ್ತಿಲ್ಲ. ಆ ಧರ್ಮವನ್ನ ನಾವು ಹುಡ್ಕೋದು ಬೇಡ. ಯಾವಾಗ ಅತ್ಯಾಚಾರದಂತ ಪ್ರಕರಣದ ಬಗ್ಗೆ ಮಾತಾಡ್ತಾರೆ, ಅದು ಯಾರೇ ಆಗಿರ್ಬೋದು, ಮತ್ತು ಇಲ್ಲಿಯ ಕೊಳಕು ವ್ಯವಸ್ಥೆಯ ವಿರುದ್ಧ ಮಾತಾಡ್ತಾರೆ, ಅವಾಗ ಅವನು ಒಬ್ಬ ಹೆಮ್ಮೆಯ ಭಾರತೀಯ, ಹೀಸ್ ಅನ್ ಇಂಡಿಯನ್, ಅವನೊಬ್ಬ ಕನ್ನಡಿಗ, ವೀರ ಕನ್ನಡಿಗ ಅಂತ ನಾವು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಈ ಕೊಳಕು ಹಿಂದೂ ಮುಸಲ್ಮಾನ್ ಅಂತ ಯಾರು ಮಾಡ್ತಾರೆ, ದಯವಿಟ್ಟು ಅಂತ ಟ್ರೋಲ್ ಪೇಜ್ಗಳನ್ನ ಕರ್ನಾಟಕ ಅಂತ ಇಟ್ಕೊಂಡಾರೆ, ಕರ್ನಾಟಕ ಟ್ರೋಲ್ ಪೇಜ್ ಅಂತ ಹೇಳಿ ನಾಚಿಕೆ ಇಲ್ದವ್ರು, ಅವರೆಲ್ಲರೂ ಕೂಡ ಇದೇ ನೀಚಲ್ ಜೈನ್ ಟೀಮ್. ಅದು ಮಹಾವೀರ್ ಜೈನ್, ಅಭಯ್ ಜೈನ್, ನಾಚಿಕೆ ಆಗ್ಬೇಕು ಇವ್ರಿಗೆ. ದಯವಿಟ್ಟು ಇದನ್ನ ಈ ಏನು ಡಿವೈಡ್ ಮಾಡ್ತಾ ಇದ್ದಾರೆ, ಅತ್ಯಾಚಾರದಂತಹ ಗಂಭೀರ ವಿಷಯಗಳಲ್ಲಿ ಎಲ್ಲರೂ ಕೂಡ ಒಂದಾಗಬೇಕು. ರೈತರ ವಿಷಯಗಳಲ್ಲಿ ಮತ್ತು ಆಂತರಿಕ ಸಮಸ್ಯೆಗಳ ವಿಷಯದಲ್ಲಿ ಎಲ್ಲರೂ ಕೂಡ ಒಂದಾಗಬೇಕು ಅನ್ನೋದು ನಮ್ಮ ಸೌಜನ್ಯ ಹೋರಾಟಗಾರರ ಒಂದು ನಿಲುವು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಬಗ್ಗೆ ಕೂಡ ಮಾತಾಡ್ತಾರೆ. ಏನಂತ ಹೇಳಿದ್ರೆ ಇವರು ಮಾಡೋದು ಮಿಸ್ಟರ್ ವೀರೇಂದ್ರ ಜೈನ್ ಅಂಡ್ ಗ್ಯಾಂಗ್ ಡ್ರಾಮಾ ಕಂಪನಿ. ಕೇರಳದಲ್ಲಿ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ ಇವರು? ಕೇರಳದಲ್ಲಿ ಅಲ್ಲಿ ಕಮ್ಯುನಿಸ್ಟರಿಗೆ, ಸಿಪಿಎಂನವ್ರಿಗೆ, ಸಿಪಿಐ ಅಲ್ಲ ಸಿಪಿಎಂನವ್ರಿಗೆ ಹೇಳ್ತಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ನಮಗೆ ಮಹೇಶ್ ಶೆಟ್ಟಿ ಅವರು ಈಸ್ ಅ ಕಮ್ಯುನಲ್ ಗುಂಡ ಅಂತ ಹೇಳ್ತಾರೆ. ಅಂದ್ರೆ ಹಿಂದೂ ಪರವಾದಂತಹ ಅಲ್ಲಿ ಕಮ್ಯುನಲ್ ಅಂತ ಹೇಳ್ತಾರೆ. ಎಲ್ಲಿ? ಕೇರಳದಲ್ಲಿ. ಅಲ್ಲಿಯೂ ದಂಧೆ ಇದೆ, ಮೀಟರ್ ಬಡ್ಡಿ ದಂಧೆ. ಆದ್ರೆ ಅಲ್ಲಿ ಸಹಾಯ ತಗೊಳ್ಳೋದೇ ಮುಸ್ಲಿಂ ಲೀಗ್ನವ್ರು ಸಹಾಯ ತಗೊಳ್ತಾರೆ. ಇವರು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಸಪೋರ್ಟ್ ತಗೊಳ್ತಾ ಇದ್ದಾರೆ. ನಮ್ಮನ್ನ ಕಮ್ಯುನಲ್, ಹಿಂದೂ ಕಮ್ಯುನಲ್ ಅಂತ ನಮ್ಮನ್ನ ಹೇಳ್ತಾರೆ. ಇಲ್ಲಿ ಕರ್ನಾಟಕದಲ್ಲಿ ಹೇಳ್ತಾರೆ ನಮಗೆ ಇವರು ಏನು ಮುಸ್ಲಿಂ ರಾಡಿಕಲ್ಸ್ ಜೊತೆಗಿದೀವಂತೆ, ಕಮ್ಯುನಿಸ್ಟರ ಜೊತೆಗಿದೀವಂತ ಇಲ್ಲಿ ಅಪಪ್ರಚಾರ ಮಾಡ್ತಾರೆ. ಇವರಿಗೆ ಯಾವುದೇ ಸಿದ್ಧಾಂತಗಳು ಇಲ್ಲ. ಇವರಿಗೆ ಯಾವುದೇ ಸಿದ್ಧಾಂತ ಇಲ್ಲ. ಇವ್ರಿಗೆ ಸಿದ್ಧಾಂತ ಇರೋದು ಎರಡೇ, ಒಂದು ಸೆಟ್ಟಿಂಗು, ಇನ್ನೊಂದು ಫಿಟ್ಟಿಂಗು. ಇವ್ರ ತಮ್ಮ ಇದ್ದಾನೆ ಇಲ್ಲಿ ಬೆಂಗಳೂರಿನಲ್ಲಿ, ಸೆಟ್ಟಿಂಗ್ ಸುರೇಂದ್ರ ಅಂತ ಹೇಳಿ. ಬರೀ ಸೆಟ್ಟಿಂಗ್ ಮಾಡೋದು. ಆಫೀಸರ್ಗೆ, ಮಿನಿಸ್ಟರ್ಗೆ, ಟಿವಿ ಚಾನೆಲ್ಗಳಿಗೆ, ಪತ್ರಕರ್ತರಿಗೆ, ಆಮೇಲೆ ಕೋರ್ಟ್ಗಳಿಗೆ, ಕೋರ್ಟಲ್ಲಿ ಸೆಟ್ಟಿಂಗ್ ಮಾಡೋದೇ ಒಂದು ಕೆಲಸ, ಸೆಟ್ಟಿಂಗ್. ಇನ್ನೊಂದು ಫಿಟ್ಟಿಂಗು. ನಮ್ಮಂತ ಹೋರಾಟಗಾರರು ಯಾರಿರ್ತಾರೆ ಅವ್ರ ವಿರುದ್ಧ ಒಂದು ಫಿಟ್ಟಿಂಗ್ ಇಡೋದು. ಸೆಟ್ಟಿಂಗ್ ಅಂಡ್ ಫಿಟ್ಟಿಂಗ್ ಎರಡೇ ಸಿದ್ಧಾಂತ ಇವ್ರದ್ದು. ಹಿಂಗಾಗಿ ಇವತ್ತು ಮತ್ತೆ ಅದನ್ನ ಸ್ಟಾರ್ಟ್ ಮಾಡಿದ್ದಾರೆ, ಸೆಟ್ಟಿಂಗ್ ಅಂಡ್ ಫಿಟ್ಟಿಂಗ್. ಜನ ಇದನ್ನ ಯಾರು ನಂಬ್ತಾ ಇಲ್ಲ. ಮತ್ತೆ ಯಾರ್ಯಾರಿಗೆ ಸಂಶಯ ಇದೆ ದಯವಿಟ್ಟು ಈ ವಿಷಯ ಉಗುಳುವಂತಹ ಟ್ರೋಲ್ ಪೇಜ್ಗಳನ್ನ, ಹಿಂದೂ ಮುಸ್ಲಿಂ ಅಂತಹ ಅಥವಾ
ಯಾವುದೇ ಧರ್ಮದ ವಿರುದ್ಧ ಧರ್ಮದ ನಡುವೆ ಏನು ಇವರು ತಂದಿಡ್ತಾ ಇದ್ದಾರೆ ಅವ್ರುಗಳನ್ನ ವಿಷ ಉಗುಳುವಂತ ಟೋಲ್ ಪೇಜ್ಗಳನ್ನ ದಯವಿಟ್ಟು ನಂಬಬೇಡಿ. ಅವರು ಸಮೀರ್ ಇರಬಹುದು ಅಥವಾ ಯಾವುದೇ ಯೂಟ್ಯೂಬರ್ಸ್ಗಳು ಇರಬಹುದು, ದಯವಿಟ್ಟು ಯಾರು ಅತ್ಯಾಚಾರದ ವಿರುದ್ಧ ಮಾತಾಡ್ತಾರೆ. ಕಲಬುರಗಿಯಲ್ಲಿ ನಿರಂತರ ಅತ್ಯಾಚಾರ ಆಯಿತು, ನಡೀತಾನೇ ಇದಾವೆ. ಕಲಬುರಗಿಯಲ್ಲಿ, ಬೆಂಗಳೂರಿನಲ್ಲಿ ಒಬ್ಬ ಯುವತಿಯನ್ನ ಎಳ್ಕೊಂಡು ಹೋಗಿ 9 ಜನ ಅತ್ಯಾಚಾರ ಮಾಡಿದ್ರು. ಮುಂಬೈಯಲ್ಲಿ ಇವ್ ಟೀಸಿಂಗ್ ಮಾಡ್ತಾ ಪಾಪ ಹುಡುಗಿ ತಪ್ಪಿಸ್ಕೊಳ್ತಾ ಆಕ್ಸಿಡೆಂಟ್ ಆಗಿ ಸತ್ತು ಹೋದ್ಲು. ಯಾಕೆ ಇಷ್ಟೊಂದು ಆಗ್ತಾ ಇದೆ ಅಂತ ಹೇಳಿದ್ರೆ, ದೊಡ್ಡ ಟಿವಿ ಚಾನೆಲ್ಗಳು ಇವನ್ ಯಾರು ಕೂಡ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಹೀಗಾಗಿ ಜನ ಏನ್ ಮಾಡ್ತಾ ಇದ್ದಾರೆ, ಈ ಯೂಟ್ಯೂಬ್ಗಳ ನೆರವಿಗೆ ಯೂಟ್ಯೂಬ್ಗಳನ್ನ ನೋಡ್ತಾ ಇದ್ದಾರೆ. ಟಿವಿ ಚಾನೆಲ್ ನಲ್ಲಿ ಏನಂತ ಹೇಳಿದ್ರೆ, ಆ ಒಬ್ಬರದು ಸೆಲೆಬ್ರಿಟಿ ಮೊನ್ನೆ ಆಯ್ತಲ್ಲ, ಅಂಬಾನಿ ಫ್ಯಾಮಿಲಿ, 1 ತಿಂಗಳಗಟ್ಟಲೆ ತೋರಿಸಿದ್ರು ಮದುವೆ. ಕರ್ನಾಟಕದಲ್ಲಿನೂ ಕೂಡ ಹಂಗೆ ಸ್ಟಾರ್ ನಟನ ಮದುವೆ ಹ್ಯಾಂಗ್ ಪ್ರಿಪರೇಷನ್ ಆಯ್ತು, ಯಾವ ಸೀರೆ ಹಾಕೊಂಡಿದ್ರೆ, ಇವ್ ಯಾವ ಪ್ಯಾಂಟ್ ಹಾಕೊಂಡಿದ್ದ, ಸಾಯಂಕಾಲ ಏನ್ ಹಾಕೊಂಡಿದ್ದ, ಮದುವೆ ಹಂಗಾಯ್ತು, ಮದುವೆ ಆದ ಬಳಿಕ ಹನಿಮೂನ್ ಕೇಳಿ ಹೋಗಿದ್ದ, ಬರೀ ಇದೆ. ಸೊ ಸಾಮಾನ್ಯ ವೀಕ್ಷಕರು, ಜನಸಾಮಾನ್ಯರು ಬೇಸತ್ತು, ದೊಡ್ಡ ಮಾಧ್ಯಮಗಳಿಂದ ಬೇಸತ್ತು ಈ ಯೂಟ್ಯೂಬ್ಗಳನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಬರೀ ಒಂದು ದಿನದಲ್ಲಿ 24 ಗಂಟೆ, ನಿನ್ನೆ ಸಾಯಂಕಾಲ ತನಕ ಇವತ್ತಿನವರೆಗೆ 32 ಲಕ್ಷ ವ್ಯೂ ದಾಟಿದೆ. ಇದು ಜನರು ಕೊಡ್ತಾ ಇರುವಂತಹ ಒಂದು ಪ್ರತಿಕ್ರಿಯೆ. ಇದರಲ್ಲಿ ಇನ್ನೊಂದು ನಾವು ಗಮನಿಸಬೇಕು, ಈ ಘಟನೆ, ಸೌಜನ್ಯ ಘಟನೆ, ದಾರುಣ ಘಟನೆ ನಡೆದು 12 ವರ್ಷ ಆಯಿತು. 12 ವರ್ಷ ಆದ ನಂತರ ಕೂಡ ಈ ಮಟ್ಟಿಗೆ ಜೀವಂತ ಇದೆ ಅಂತ ಹೇಳಿದ್ರೆ ನಾವು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಧನ್ಯವಾದಗಳನ್ನು ಹೇಳಲೇಬೇಕಾಗುತ್ತೆ. ಕರ್ನಾಟಕದಲ್ಲಿ ಯಾವುದೇ ಒಂದು ಪ್ರಕರಣದಲ್ಲಿ ಇಷ್ಟು ವರ್ಷ ಜೀವಂತ, ಅದು ಇಷ್ಟೊಂದು ಜ್ವಲಂತವಾಗಿ ಕುದಿತಾ ಇರುವಂತಹ ವಾತಾವರಣ ಇರುವುದು ಇದೇ ಮೊದಲೇ ಬಾರಿಗೆ. ಇದು ಸೌಜನ್ಯಾಳ ಒಂದು ಶಕ್ತಿ. ಇದನ್ನ ಎಲ್ಲರೂ ಕೂಡ ಗಮನಿಸಬೇಕಾಗತ್ತೆ. ಇವರು ಯಾಕೆ ಇಷ್ಟೊಂದು ಈ ದಬ್ಬಾಳಿಕೆಯನ್ನು ನಡೆಸ್ತಾರೆ ಅನ್ನೋದನ್ನ 1-2 ಮಾತಲ್ಲಿ ಸ್ವಲ್ಪ ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೇನೆ ನಿಮಗೆ, ಹಿನ್ನೆಲೆಯನ್ನ. ಯಾಕಂದ್ರೆ ಸುಮಾರು ಜನ ಹೊಸ ವ್ಯೂವರ್ಸ್ ನೋಡ್ತಾ ಇರ್ತಾರೆ, ಅವ್ರ ಗಮನಕ್ಕಿರಲಿ. ಹಿಂದೆ ಪದ್ಮಲತಾ ವೇದವಲ್ಲಿ ಪ್ರಕರಣ ಆದಾಗ 1978-79 ನಲ್ಲಿ ವೇದವಲ್ಲಿ ಪ್ರಕರಣ ಆದಾಗ ಆ ಸಂದರ್ಭದಲ್ಲಿನೂ ಕೂಡ ದೊಡ್ಡ ಮಟ್ಟದ ಹೋರಾಟಗಳು, ಆಲ್ ಕಾಲೇಜ್ ಯೂನಿಯನ್, ಸ್ಟೂಡೆಂಟ್ಸ್ ಯೂನಿಯನ್ ಸುಮಾರು ಸ್ಟ್ರೈಕ್ ಮಾಡ್ತಾ ಇದ್ದು. ಆವಾಗ ಅಮೃತ ಪತ್ರಿಕೆ ಅಂತ ಹೇಳಿ ಶಂಕರ್ ಭಟ್ ಅವರು ನಡೆಸ್ತಾ ಇದ್ದಂತಹ ಪತ್ರಿಕೆ, ಅವರು ಅಲ್ಲಿಂದ ಪದ್ಮಲತಾ ಪ್ರಕರಣದವರೆಗೂ ಕೂಡ ನಿರಂತರವಾಗಿ ಇವ್ರ ಬಗ್ಗೆ ಪಬ್ಲಿಷ್ ಮಾಡ್ತಾ ಇದ್ರು. ಆದರೆ ಆ ಪತ್ರಿಕೆಯ ಕಚೇರಿಗೆ ನುಗ್ಗಿ ಧ್ವಂಸ ಮಾಡಿ ಸುಟ್ಟು ಹಾಕಿದ್ರು. ಎಷ್ಟೋ ವರ್ಷಗಳವರೆಗೆ ಶಂಕರ್ ಭಟ್ ಜೀವಂತ ಇದ್ದಾರಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆ ರೀತಿ ಪರಿಸ್ಥಿತಿ ಇತ್ತು. ಲಂಕೇಶ್ ಪತ್ರಿಕೆಯಲ್ಲಿ ಇವರ ಎಲ್ಲಾ ಹಗರಣಗಳನ್ನು ಕೂಡ ದೀಪಾವಳಿ ವಿಶೇಷಾಂಕದಲ್ಲಿ ಕರಾವಳಿಯ ಒಬ್ಬ ಪತ್ರಕರ್ತರು ಬರೀತಾರೆ. ಆ ದೀಪಾವಳಿ ವಿಶೇಷಾಂಕ ಲಂಕೇಶ್ ಪತ್ರಿಕೆಯ ದೀಪಾವಳಿ ವಿಶೇಷಾಂಕ ಪ್ರಕಟ ಆಗುತ್ತೆ. ಬೆಂಗಳೂರಿನಿಂದ ಗೌರಿ ಲಂಕೇಶ್ ಅವರು ಫೋನ್ ಮಾಡ್ತಾರೆ ಅವಾಗ ಆ ಪತ್ರಕರ್ತರಿಗೆ, ಧನ್ಯವಾದ ಹೇಳೋದಕ್ಕೆ, ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮ ವರದಿ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಎಡಿಟರ್ಸ್ ಅವರ ವರದಿಗಾರರ ಕೊಟ್ಟಂತಹ ವರದಿ ಚೆನ್ನಾಗಿದ್ರೆ ಧನ್ಯವಾದಗಳನ್ನು ಹೇಳೋದು ಒಂದು ಸಂಪ್ರದಾಯ. ದೀಪಾವಳಿ ವಿಶೇಷಾಂಕದಲ್ಲಿ ಧನ್ಯವಾದಗಳು ಅಂತ ಹೇಳಕ್ಕೆ ಬೆಂಗಳೂರಿನ ಗೌರಿ ಲಂಕೇಶ್ ಅವರು ಫೋನ್ ಮಾಡಿದಾಗ ಅವಾಗ ಅವರು ತಮ್ಮ ಫೋನ್ ರಿಸೀವ್ ಮಾಡ್ತಾನೆ, ಮೇಡಮ್ ನಮ್ಮ ಅಣ್ಣ ಅವನು ನೇಣಿಗೆ ಶರಣಾಗಿದ್ದಾನೆ ಅಂತ. ಪದ್ಮಲತಾ ಪ್ರಕರಣದಲ್ಲಿ ಆ ನ್ಯೂಸ್ ಪತ್ರಿಕೆಯ ಬಂಡಲ್ಗಳನ್ನ ಹಂಚತಕ್ಕಂತಹ ಒಬ್ಬ ಬೆಳ್ತಂಗಡಿಯ ಯುವಕ, ಅವನಿಗೆ ಹೇಳ್ತಾರೆ ನೀನು ಹಂಚಬೇಡ ಇದನ್ನ ಅಂತ ಹೇಳಿದ್ರು ಕೂಡ ಆ ನ್ಯೂಸ್ ಪತ್ರಿಕೆ ಹಂಚುವಂತಹ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರುವಂತಹ ಚಿಕ್ಕ ಹುಡುಗನನ್ನ ಶವವನ್ನ ಆ ನೇತ್ರಾವತಿ ನದಿಯಲ್ಲಿ ಸಿಗ್ತದೆ. ಅವನು ಹೊಡೆದು ಹಾಕ್ತಾರೆ ನೇತ್ರಾವತಿ ನದಿಯಲ್ಲಿ. ಕರಾವಳಿಯ ಮೇಲೆ ಸಿಕ್ಕಾಪಟ್ಟೆ ಕೇಸ್ ಹಾಕ್ತಾರೆ. ಇವತ್ತಿಗೂ ಕೂಡ ನಮಗೆ ದಾಖಲೆಗಳು ಏನಾದ್ರೂ ಸಿಗೋದು ಕರಾವಳಿ ಅಲೆ ಅನ್ನುವಂತ ಒಂದು ಪತ್ರಿಕೆ. ವಿಜಯ್ ಕಿರಣ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಬಟ್ ಈಗ ಅವರು ಬಹಿರಂಗವಾಗಿ ಹೇಳ್ತಾರೆ ನಮಗೆ ಅಡ್ವರ್ಟೈಸ್ಮೆಂಟ್, ಪಾಪ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅಂತವ್ರ ಬಗ್ಗೆ ನಾವೇನು ಟೀಕೆಗಳನ್ನ ಮಾಡ್ತಾ ಇಲ್ಲ. ಬಟ್ ಅನೇಕ ಪತ್ರಿಕೆಗಳ ಮೇಲೆ ಈ ರೀತಿ ದಬ್ಬಾಳಿಕೆಯನ್ನ ತೆಗೆದುಕೊಂಡು ಬಂದ್ರು. 2013ರಲ್ಲಿ TV9 ನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಒಂದು ಇಂಟರ್ವ್ಯೂ ಪ್ರಸಾರ ಆಗುತ್ತೆ. ಅದು ಕೂಡ ಯಾವ ಮಟ್ಟದಲ್ಲಿ ಒಂದು ಅಲೆ ಸೃಷ್ಟಿ ಮಾಡ್ತದೆ ಅಂತ ಹೇಳಿದ್ರೆ, ಇಡೀ ಕರ್ನಾಟಕ ಮತ್ತು ವಿಶೇಷವಾಗಿ ಇಡೀ ಕರಾವಳಿಯಲ್ಲಿ ಅದ್ಭುತವಾದಂತಹ ಜನರ ಒಂದು ಉತ್ಸಾಹ ಮತ್ತು ಆಕ್ರೋಶ. ಇಲ್ಲಿ ಬರೀ ಉತ್ಸಾಹ ಅಲ್ಲ, ಇದೇನು ಎಂಟರ್ಟೈನ್ಮೆಂಟ್ ಅಲ್ಲ, ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲ, ಇದು ಖುಷಿ ಪಡೋದಕ್ಕೆ
ಆಕ್ರೋಶನು ಕೂಡ ಭುಗಿಲೇಳುತ್ತೆ. ಆವಾಗ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಬೆಂಗಳೂರಿನ ಮಂಗಳೂರಿಗೆ ಬರುವವರೆಗೆ ನಡು ರಸ್ತೆಯಲ್ಲಿನೇ ಅವರ ಹತ್ಯೆ ಮಾಡ್ತಾರೆ ಅನ್ನುವಂತಹ ಒಂದು ಸುದ್ದಿ ಗೊತ್ತಾದ ಮೇಲೆ ಜನಸಾಮಾನ್ಯರು ಸಾವಿರಾರು ವೆಹಿಕಲ್ಗಳನ್ನ ಬೆಂಗಳೂರಿನವರೆಗೆ ತಗೊಂಡು ಬರ್ತಾರೆ. ಅವರ ರಕ್ಷಣೆಗೋಸ್ಕರ ಸಾವಿರಾರು ಜನ. ಅವರಲ್ಲಿ ಒಂದು ಇದರ ಪ್ರಕಾರ 8,000 ವೆಹಿಕಲ್ಗಳು ಬಂದಿದ್ದು, 8,000 ವೆಹಿಕಲ್ಗಳು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅವಾಗ ಇವ್ರು ಏನ್ ಮಾಡಿದ್ರು, ಆ ಟಿವಿ ಚಾನೆಲ್ ಮೇಲೇನೆ ಏನು ಸ್ಟೇ ತಗೊಂಡು ಬಂದು ಇನ್ನೇನೇನೋ ಕಸರತ್ತು ಮಾಡಿ ನಿಲ್ಸಾಕಿದ್ರು. ಅಂದ್ರೆ ಇವರು ಸಾಚಗಳಿದ್ರೆ ಒಂದು ಬಹಳ ಸರಳ ಪ್ರಶ್ನೆ ಎಲ್ಲರ ಮುಂದೆ ಇರ್ತದೆ. ಇವರು ನಿಜವಾಗ್ಲೂ ಸಾಚಗಳಿದ್ರೆ ವೀರೇಂದ್ರ ಜೈನ್ ಮತ್ತು ಅವರ ತಮ್ಮ ದ ಮೋಸ್ಟ್ ನೊಟೋರಿಯಸ್ ಏನು ಹಾರರ್ ಧರ್ಮಸ್ಥಳ ಹಾರರ್ ಅಂತ ಹೇಳಿದಾರ, ಆ ಹಾರರ್ ಆ ಭಯಾನಕ ಘಟನೆಗಳಿಗೆ ಕಾರಣ ಈ ಧರ್ಮೋದ್ಯಮಿ ಮಿಸ್ಟರ್ ವೀರೇಂದ್ರ ಜೈನ್ ಅವರ ಖಾಸಾ ತಮ್ಮನೇ. ಅವರ ಆ ತಮ್ಮನ ಮಕ್ಕಳು ಮತ್ತು ಅವ್ರ ತಮ್ಮನ ಆ ಮಕ್ಕಳ ಜೊತೆಗಿರುವಂತಹ ಒಂದು ಗ್ಯಾಂಗ್, ಕೊಕೇನ್ ಗಾಂಜಾ ಸೇದುವಂತಹ ಆ ಒಂದು ರೇಪಿಸ್ಟ್ ಗ್ಯಾಂಗ್. ಆ ಗ್ಯಾಂಗ್ ಸೃಷ್ಟಿ ಮಾಡಿದಂತಹ ಆ ರೇಪಿಸ್ಟ್ ಗ್ಯಾಂಗ್ ಸೃಷ್ಟಿ ಮಾಡಿದಂತಹ ಭಯಾನಕತೆ ಎಷ್ಟಿದೆ ಅಂತ ಹೇಳಿದ್ರೆ ಯಾರೊಬ್ಬರು ಕೂಡ ಅವ್ರ ವಿರುದ್ಧ ಮಾತಾಡೋದಕ್ಕೆ ತಯಾರ ಇರುವುದಿಲ್ಲ. ಅಯ್ಯೋ ಬಿಡಪ್ಪ ನಮ್ಗೆ ಯಾಕಂತ ಹೇಳಿ. ಅಲ್ಲಿ ಒಬ್ಬನಿದ್ದಾನೆ ಧನ್ಕೀರ್ತಿ ಜೈನ್ ಅಂತ ಹೇಳಿ. ಅವನ ಕೆಲಸ ಏನಂತ ಹೇಳಿದ್ರೆ ಪತ್ರಕರ್ತರು ಯಾರ್ಯಾರಿದ್ದಾರೆ ಪತ್ರಕರ್ತರ ಸಂಘದವ್ರನ್ನ ಕರ್ಸ್ಕೊಂಡು ಬರೋದು, ಇವರಿಗೆ ಏನು ಪೂಜ್ಯರು ಪರಮ ಪೂಜ್ಯರು ಅಂತ ಕರೀತಾರೆ, ಅವ್ರಿಗೆ ಕಾಲಿಗೆ ಬೀಳಲೇಬೇಕು. ಅವರು ಯಾರಾದ್ರೂ ಇಲೆಕ್ಟ್ ಆಗ್ಬಿಟ್ಟ ಅಂದ್ರೆ ಪ್ರತಿ ಇಲೆಕ್ಷನ್ ಆಗತ್ತಲ್ಲ, ಇಲೆಕ್ಷನ್ ಆದ್ಮೇಲೆ ಎಲ್ಲಾ ಪತ್ರಕರ್ತರು ಹೋಗಿ ಅವ್ರ ಕಾಲಿಗೆ ಬೀಳಲೇಬೇಕು. ಯಾರು ಕಾಲಿಗೆ ಬೀಳೋದಿಲ್ಲೋ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಹೀಗಾಗಿ ಪತ್ರಕರ್ತರು ಯಾರು ಇವರ ವಿರುದ್ಧ ಹೋಗೋದಕ್ಕೆ ಧೈರ್ಯ ಮಾಡೋದಿಲ್ಲ. ಅನೇಕ ಪತ್ರಕರ್ತರು ಧೈರ್ಯ ಮಾಡಿದವರು ಊರು ಬಿಟ್ಟು ಬೆಂಗಳೂರು ಅಥವಾ ಬೇರೆ ಬೇರೆ ಕಡೆ ಸೆಟಲ್ ಆಗಿದ್ದಾರೆ. ಅಂದ್ರೆ ಮಾಧ್ಯಮದ ಮೇಲೆ ಎಷ್ಟು ಒಂದು ದಬ್ಬಾಳಿಕೆ ಇಟ್ಟಿದ್ದಾರೆ ಅನ್ನೋದನ್ನ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಈಗ ಅವರಿಗೆ ಆ ಇದನ್ನ ಮಾಡಕ್ಕಾಗ್ತಾ ಇಲ್ಲ, ದಬ್ಬಾಳಿಕೆ ಅಂದ್ರೆ ಬಲವಂತವಾಗಿ. ಅದ್ರ ಸಲುವಾಗಿ ಏನ್ ಮಾಡಿದ್ದಾರೆ, ಅಡ್ವರ್ಟೈಸ್ಮೆಂಟ್ ಅನ್ನುವಂತಹ ಅಸ್ತ್ರವನ್ನ ಇಟ್ಕೊಂಡಿದ್ದಾರೆ. ನನಗೂ ಕೂಡ ಅನೇಕ ಪತ್ರಕರ್ತರು ತುಂಬಾ ಚೆನ್ನಾಗಿ ಗೊತ್ತಿದ್ದಾರೆ. ಕಳೆದ ಒಂದು 20 ವರ್ಷದಿಂದ ಒಳ್ಳೆ ನನಗೆ ಒಂದು ನಂಟು ಇರುವಂತ, ಒಳ್ಳೆ ಸ್ನೇಹ ಇರುವಂತವ್ರಿಗೆ ನಾನು ಅವಾಗ ವಿಚಾರ ಮಾಡ್ತಾ ಇರ್ತೀನಿ. ಎಲ್ಲರೂ ಹೇಳೋದು ಒಂದೇ, ಗಿರೀಶ್ ವರ್ಷಕ್ಕೆ 2 ಕೋಟಿ ಕೊಡ್ತಾರೆ ಅವರು ಅಡ್ವರ್ಟೈಸ್ಮೆಂಟ್ ಅಂತ. ಇನ್ನು ಬೇರೆ ಬೇರೆ ರೂಪದಲ್ಲಿ ಕೂಡ ಕೊಡ್ತಾರೆ, ಅದನ್ನ ನಾನು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಬ್ರು ತಗೊಳ್ತಾರೆ, ಕೆಲವು ತಗೊಳ್ಳೋದಿಲ್ಲ. ಆದ್ರೆ 2 ಕೋಟಿ ಒಂದು ಪತ್ರಿಕೆಗೆ ವರ್ಷಕ್ಕೆ 2 ಕೋಟಿ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಅದರಲ್ಲೇ ನಮ್ದು ಪೇಮೆಂಟ್ ಇದನ್ನೆಲ್ಲ ಮುಗಿದು ಹೋಗ್ಬಿಡ್ತದೆ. ಅಂದ್ರೆ ಏನು ನಮ್ದು ಸ್ಟಾಫ್ ಪೇಮೆಂಟ್ ಇರ್ಬೋದು, ಖರ್ಚುಗಳಿದೆ, ಖಂಡಿತ ಇದೆ, ನಾವು ಅದನ್ನು ಒಪ್ಕೊಳ್ಬೇಕು. ಯಾವುದೇ ಒಂದು ಟಿವಿ ಚಾನೆಲ್ ನಡೆಸೋದು, ಒಂದು ದೊಡ್ಡ ಪತ್ರಿಕೆ ನಡೆಸೋದು ಅಷ್ಟು ಸುಲಭ ಅಲ್ಲ. ಹೀಗಾಗಿ ಆ ಅಡ್ವರ್ಟೈಸ್ಮೆಂಟ್ ಇವತ್ತು ಎಡಿಟರ್ ಕೈಯಲ್ಲಿ ಯಾವ ಸುದ್ದಿ ಮಾಡಬೇಕು ಅನ್ನೋದು ಎಡಿಟರ್ ಕೈಯಲ್ಲಿ ಇರ್ತದೆ, ಸಂಪಾದಕರ ಕೈಯಲ್ಲಿ ಇರ್ತದೆ. ಆದರೆ ಯಾವುದನ್ನ ಸುದ್ದಿ ಮಾಡಬಾರದು ಅನ್ನೋದನ್ನ ಸಂಪಾದನೆ ತರುವಂತಹ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಗಳ ಕಡೆ ಇರ್ತದೆ. ಹೀಗಾಗಿ ನಾವು ಪತ್ರಕರ್ತರಿಗೆ, ಪತ್ರಿಕೋದ್ಯಮಕ್ಕೆ ನಾವು ಬೈತಾ ಇಲ್ಲ, ಟೀಕೆ ಮಾಡಲ್ಲ. ಆದರೆ ಇವತ್ತು ಪತ್ರಿಕೋದ್ಯಮ ಪತ್ರಕರ್ತರ ಕೈಯಲ್ಲಿ ಇಲ್ಲ, ಉದ್ಯಮಿಗಳ ಕೈಯಲ್ಲಿದೆ. ನೀವು ಯಾವುದೇ ಪತ್ರಿಕೆ ತೆಗೆದು ನೋಡಿ, ಫಸ್ಟ್ ಅದು ಶುರುವಾಗದೆ ಅಡ್ವರ್ಟೈಸ್ಮೆಂಟ್ ಇಂತ ಮುಂಚೆ ಹೆಡ್ಲೈನ್, ಡೈರೆಕ್ಟ್ ಆಗಿ ನಾವು ಹೆಡ್ಲೈನ್ ನೋಡ್ತಾ ಇದ್ವಿ. ಇವತ್ತು ಡೈರೆಕ್ಟ್ ನಿಮಗೆ ಹೆಡ್ಲೈನ್ ನೋಡಕ್ ಸಿಗೋದಿಲ್ಲ. ಫಸ್ಟ್ 1 ಪೇಜು 2 ಪೇಜು ಅಡ್ವರ್ಟೈಸ್ಮೆಂಟೇ ನೋಡ್ಬೇಕು ನೀವು. ಟಿವಿ ಚಾನಲ್ ಹಂಗೆ, ಸುದ್ದಿಗಳು ನೀವು ನೋಡ್ತೀರಿ, ಅದನ್ನ ಸುದ್ದಿಗಳು ಅನ್ಕೊಂಡಿರ್ತೀರಿ, ಆದ್ರೆ ಆಕ್ಚುಲಿ ಸುದ್ದಿ ಇರೋದಿಲ್ಲ. ಅನೇಕ ಅವು ಅಡ್ವರ್ಟೈಸ್ಮೆಂಟ್ ಇರ್ತವೆ. ಇದು ವಾಸ್ತವ. ಇಂಥ ಪರಿಸ್ಥಿತಿಯಲ್ಲಿ ಮಾಧ್ಯಮ ಇದೆ, ಇವರ ಒಂದು ಕಪಿ ಮುಷ್ಟಿಯಲ್ಲಿದೆ. ಈ ಒಂದು ದಾರುಣ ಪರಿಸ್ಥಿತಿಯಲ್ಲಿ ಗಟ್ಟಿಯಾಗಿ ಎದ್ದು ನಿಂತಿದ್ದೆ ಯೂಟ್ಯೂಬ್ಗರ್ಗಳು. ಕಳೆದ 1.5 ವರ್ಷದಿಂದ ನಿಜವಾಗ್ಲೂ ನಾವು ಹ್ಯಾಟ್ಸ್ ಆಫ್ ಮಾಡಬೇಕು. ನಿಜವಾಗ್ಲೂ ಕೂಡ ಅವರು ಎಲ್ಲರಿಗೂ ಕೂಡ ನಾವು ಸೆಲ್ಯೂಟ್ ಹೊಡಿಬೇಕು. ಅನೇಕ ಯೂಟ್ಯೂಬ್ಗಳು, ನಾನಿಲ್ಲಿ ಯೂಟ್ಯೂಬ್ಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಸಮೀರ್ ಅವರಿಗೆ ವಿ ಕಾಂಗ್ರಾಚುಲೇಟ್. ನಾವು ಎಲ್ಲರೂ ನಿಮ್ಮ ಜೊತೆಗಿದ್ದೇವೆ, ತಲೆ ಕೆಸ್ಕೊಳಕ್ ಹೋಗಬೇಡಿ. ಯಾವನು ನಿಮ್ಮನ್ನು ಏನು ಮಾಡೋಕ್ಕಾಗೋದಿಲ್ಲ. ಮತ್ತು ಸೌಜನ್ಯ ಪರವಾಗಿ, ನ್ಯಾಯ ಪರವಾಗಿ ಇದ್ದಂಥವರು, ಅವರ ವಿರುದ್ಧ ಪರವಾಗಿ ಅಂತ ನಾನು ಹೇಳ್ತಾ ಇಲ್ಲ. ಯಾರು ನ್ಯಾಯ ಪರವಾಗಿರ್ತಾರೆ, ಸ್ವತಃ ಮಂಜುನಾಥ ಸ್ವಾಮಿನೇ, ಸ್ವತಃ ಸೌಜನ್ಯ ಶಕ್ತಿನೇ ಸೇಫ್ ಆಗಿ ಕರ್ಕೊಂಡು ಹೋಗ್ತಾ ಇದೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅವರೇ ಹೆದರ್ಕೊಂಡು ಕುತ್ಕೊಂಡಿದ್ದಾರೆ. ಈಗ
ಹೀಗಾಗಿ ಹೆದರದವರಿಗೆ ಹೆದರುವಂತ ಅವಶ್ಯಕತೆ ಇಲ್ಲ. ಅನೇಕ ಯೂಟ್ಯೂಬರ್ಗಳು ಯಾರ್ಯಾರು ನಮಗೆ ನಮಗೆ ಅಂದ್ರೆ ಈ ಹೋರಾಟಕ್ಕೆ ಬೆಂಬಲಕ್ಕೆ ನಿಂತ್ಕೊಂಡ್ರು ಅನ್ನೋದನ್ನ ತುಂಬಾ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ಮತ್ತೆ ದಯವಿಟ್ಟು ಇನ್ನು ಮೇಲಿಂದ ಒಂದು ವಾರದವರೆಗೆ ಆ ಎಲ್ಲಾ ಯೂಟ್ಯೂಬ್ ಚಾನೆಲ್ಗಳನ್ನು ಕೂಡ ಸಬ್ಸ್ಕ್ರೈಬ್ ಮಾಡುವಂತಹ ಒಂದು ಅಭಿಯಾನ ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ದಯವಿಟ್ಟು ಕೂಡ, ಈಗ ಅನೇಕ ಜನ ನಮ್ಗೆ ಕೇಳ್ತಿರ್ತಾರೆ, ಸರ್ ನಾವು ಹೋರಾಟಕ್ಕೋಸ್ಕರ ನಾವು ಏನ್ ಮಾಡಬೇಕು, ಯಾವ ರೀತಿ ಭಾಗಿಯಾಗಬೇಕು ಅಂತ ಅನೇಕರು ಸಾವಿರಾರು ಜನ ಕೇಳ್ತಾ ಇರ್ತಾರೆ ಈ ಬೇರೆ ಬೇರೆ ನಮ್ಮ ಕಮೆಂಟ್ಸ್ ಅಲ್ಲಿ ಇದರಲ್ಲಿ. ಅವರಿಗೆ ನಾನು ಹೇಳೋದು, ನಾವು ಏನು ಯೂಟ್ಯೂಬ್ ಗಳನ್ನ ಹೇಳ್ತೇವೆ ದಯವಿಟ್ಟು ಅವುಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋರಾಟದ ಪರವಾಗಿರುವಂತಹ ಯೂಟ್ಯೂಬ್ ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಒಂದೇ ಅಲ್ಲ, ನಿಮಗೇನು ಎಕ್ಸ್ಟ್ರಾ ಖರ್ಚು ಬರುವುದಿಲ್ಲ. ಅದಕ್ಕೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ನೀವು ಎಕ್ಸ್ಟ್ರಾ ದುಡ್ಡು ಕೊಡಬೇಕಾಗಿಲ್ಲ. ನೋಟಿಫಿಕೇಶನ್ ನಿಮಗೆ ಬರ್ತದೆ, ನೀವು ಅದನ್ನ ನೋಡ್ತೀರಿ. ಮತ್ತು ಕಡಿಮೆ ಅಂದ್ರೂ ಕೂಡ ಒಂದು 10 ರಿಂದ 100 ಅಥವಾ 200 ನಿಮ್ಮ ಸಾಮರ್ಥ್ಯದ ಮೇಲೆ ಮಿನಿಮಮ್ 10 ಜನಕ್ಕೆ ಆ ಯೂಟ್ಯೂಬ್ ಗಳನ್ನ ಶೇರ್ ಮಾಡಿ. ಅದು ಹೋರಾಟಕ್ಕೆ ಒಂದು ದೊಡ್ಡ ಬಲ ಸಿಕ್ಕಂಗಾಗುತ್ತೆ. ಹಾಗಿದ್ರೆ ಯಾವ್ಯಾವ ಯೂಟ್ಯೂಬ್ಗಳು ರ್ಯಾಂಡಮ್ ಆಗಿ ಹೇಳ್ತಾ ಇದ್ದೀನಿ, ಮೊದಲೇ ಹೇಳಿ ಲಾಸ್ಟ್ ಹಂಗೆ ನಿಂತಿಲ್ಲ, ರ್ಯಾಂಡಮ್ ಆಗಿ ಹೇಳ್ತಾ ಇದ್ದೀನಿ. ಜನತಾ ಏಜೆಂಟ್ ಅಂತ, ಅದರ ಓನರು ಯಾರು ಮಾತಾಡ್ತಾರೆ, ಅದರ ಹೆಸರು ಯಾರಿಗೂ ಕೂಡ ಗೊತ್ತಿಲ್ಲ. ಬಟ್ ಅವನು ಒಬ್ಬ ಯುವಕ, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಅಂದ್ರೆ ಆ ಯೂಟ್ಯೂಬ್ ಅನ್ನ ತಗೊಂಡು ಹೋಗ್ತಾ ಇದ್ದಾರೆ. ಜನತಾ ಏಜೆಂಟ್ ನಮಗ್ ಗೊತ್ತಿರೋ ಪ್ರಕಾರ ಅವರು ಇಂಡಿಯಾದಲ್ಲಿ ಇಲ್ಲ, ಬೇರೆ ಹೊರದೇಶದಲ್ಲಿ ಇಟ್ಕೊಂಡು ಮಾಡ್ತಾರೆ, ಅವಾಗ ಭಾರತಕ್ಕೆ ಬರ್ತಾರೆ. ಬಟ್ ಸೌಜನ್ಯ ಪ್ರಕರಣದ ಬಗ್ಗೆ ತುಂಬಾ ಆಸಕ್ತಿ ಇದೆ ಆ ಯುವಕನಿಗೆ. ಜನತಾ ಏಜೆಂಟ್ ಟ್ರೆಂಡ್ ಸೆಟರ್, ಅತ್ಯಂತ ಫಾಸ್ಟ್ ಆಗಿ ಈ ನಮ್ಮ ಎಲ್ಲಾ ಸೌಜನ್ಯ ಪ್ರಕರಣದ ಬಗ್ಗೆ, ಮೀಟರ್ ಬಡ್ಡಿ ದಂಧೆ ವಿರುದ್ಧ ಅತ್ಯಂತ ಫಾಸ್ಟ್ ಆಗಿ ಮಾಡ್ತಾ ಇದ್ದಂಥದ್ದು ಟ್ರೆಂಡ್ ಸೆಟರ್. ಇವನ್ನೆಲ್ಲವನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂತರ ಕೂಡ್ಲಾ ರಾಂಪೇಜ್ ಒಂದು ಸ್ಪೆಷಲ್ ಟ್ಯಾಗ್ ಹಾಕಿ ಸೈಡ್ ಲೈನ್ ಹಾಕಿ ಮಾಡಬೇಕು. ಕೂಡ್ಲಾ ರಾಂಪೇಜ್ ಅಂತ ಹೇಳಿದ್ರೆ ಇಡೀ ಸೌಜನ್ಯ ಹೋರಾಟದಲ್ಲಿ ಪಾಪ ಎಷ್ಟೊಂದು ಏನು ಈಗ ಬೆದರಿಕೆಗಳು ಹೆದರಿಕೆಗಳು ಏನೇನು ಬಂದು ಅದನ್ನ ಎಲ್ಲವನ್ನೂ ಕೂಡ ಎದುರಿಸಿದಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅಜಯ್ ಆಂಚನ್ ಅವರು. ಯಾಕಂತ ಹೇಳಿದ್ರೆ ಅವರ ಪ್ರೆಸೆಂಟೇಷನ್ ಕಂಟೆಂಟ್ ಇಷ್ಟು ಚೆನ್ನಾಗಿರ್ತದೆ ಅಂತ ಹೇಳಿದ್ರೆ ಪೂರ್ತಿಯಾಗಿ ಹೆದರ್ಕೊಂಡು ಬಿಟ್ಟಿದ್ದಾರೆ ಅವ್ರ ಬಗ್ಗೆ. ಹಿಂಗಾಗಿ ನಿರಂತರ ಅವ್ರನ್ನ ಹೆದರಿಸುವಂತ ಪ್ರಯತ್ನ ನಡೆದು ಅವರು ಅದಕ್ಕೆ ಯಾವುದೇ ಹೆದರಿಕೆಗೆ ಜಗ್ಗಲಿಲ್ಲ. ಖಡಕ್ ಆಗಿ ಉತ್ತರ ಕೊಟ್ಟರು, ಆಮಿಷನ್ ಕೂಡ ಕೊಟ್ಟರು. 35 ಲಕ್ಷ ರೂಪಾಯಿ ನಿನಗೆ ಕೊಡ್ತೇವೆ, ನೀನು ಸುಮ್ಮನಾಗಿ ಬಿಡು ಅಂತ ಹೇಳಿ. ಯಾವುದೇ ಆಮಿಷಕ್ಕೆ ಆ ಯುವಕ, ಅವನು ಕೂಡ ಯುವಕನೇ, ಅಜಯ್ ಆಂಚನ್, ಯಾವುದೇ ಆಮಿಷಕ್ಕೂ ಕೂಡ ಬಗ್ಗದೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ನಿರಂತರವಾಗಿ ಪ್ರಸಾರ ಮಾಡ್ತಾ ಇದ್ದಾರೆ. ಅವರ ಕೂಡ್ಲಾ ರಾಂಪೇಜ್ ಅನ್ನ ಈಗ ಬ್ಲಾಕ್ ಮಾಡಿದ್ದಾರೆ ಕೋರ್ಟ್ ನಲ್ಲಿ. ಇನ್ನು ಸ್ವಲ್ಪ ದಿನದಲ್ಲಿ ನಾವು ಕೂಡ ಫೈಟ್ ಮಾಡ್ತಾ ಇದ್ದೇವೆ, ವೆರಿ ಶಾರ್ಟ್ಲಿ ಅದು ರೀಓಪನ್ ಆಗುತ್ತೆ. ಕೂಡ್ಲಾ ರಾಂಪೇಜ್ ಪ್ಲಸ್ ಅಂತ ಮಾಡಿದ್ದಾರೆ. ಆ ಚಾನೆಲ್ಗಳನ್ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಂಚಾರಿ ಸ್ಟುಡಿಯೋ ವಿಶೇಷವಾಗಿ ಈ ಮೀಟರ್ ಬಡ್ಡಿ ದಂಧೆ ವಿರುದ್ಧ ತುಂಬಾ ಅಲೆದಾಡಿದ್ದಾರೆ. ಅವ್ರ ಹೆಸರು ತಕ್ಕಂಗೆನೆ ಮತ್ತೆ ಅವರ ಹಿನ್ನೆಲೆನೂ ಕೂಡ ಬಹಳ ಅದ್ಭುತವಾಗಿದೆ. ಸಂಘರ್ಷಮಯವಾದಂತಹ ವೈಯಕ್ತಿಕ ಜೀವನ ಇದೆ. ಎಲ್ಲಲ್ಲೂ ಪಾಪ ಬೆಂಗಳೂರಿಗೆ ಬಂದು ನಾನು ಕೇಳಿದೆ ಅವರಿಗೆ, ಒಂದು ತಿಂಗಳಿಗೆ ಬರೀ ಒಂದು 100 ರೂಪಾಯಿ ಸಂಬಳಕ್ಕೆ ದುಡಿದಂತಹ ಸಂತೋಷ್ ಶೆಟ್ಟಿ ಅವರು, ಸಂಚಾರಿ ಸಂತೋಷ್ ಅವರು ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ. ಈ ಹೋರಾಟಕ್ಕೆ ಜಯ ಸಿಗಲೇಬೇಕು ಅಂತ ಹೇಳಿ ಅವರು ಈ ಯೂಟ್ಯೂಬ್ಗಳನ್ನ ಮಾಡ್ತಾ ಇದ್ದಾರೆ. ಸಂಚಾರಿ ಸ್ಟುಡಿಯೋ. ಆನಂತರ ಥರ್ಡ್ ಐ ಒಬ್ಬ ಪ್ರೊಫೆಷನಲ್ ಆಗಿ, ಇವರೆಲ್ಲರೂ ಕೂಡ ಅಂದ್ರೆ ಸೌಜನ್ಯ ಇದ್ರ ಸಲುವಾಗಿನೇ ಅಂತ ಇದನ್ನ ಮಾಡಿದವರು. ಆದ್ರೆ ನಮ್ಮ ಥರ್ಡ್ ಐನವರು ಸುಬ್ರಹ್ಮಣ್ಯ ಹಂಡಿಗೆ ಅವರು ಬಹಳ ಪ್ರೊಫೆಷನಲ್ ಆಗಿ ಅವರು ಮಾಡ್ತಾರೆ. ಅವರು ಸೌಜನ್ಯ ಕೇಸ್ ಒಂದೇ ಅಲ್ಲ, ಬೇರೆ ಬೇರೆ ಪ್ರಕರಣಗಳ ಬಗ್ಗೆನೂ ಕೂಡ ಪ್ರತಿನಿತ್ಯ ಇದ್ರ ಮಾಡ್ತಾರೆ. ಆದ್ರೆ ಯಾವಾಗ ಇವರು ಸೌಜನ್ಯ ವಿಷಯದ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು, ವಿಪರೀತ ಕಿರುಕುಳ, ವಿಪರೀತ ಫೋನ್ ಕಾಲ್ಗಳು, ಕೆಟ್ಟದಾಗ ಬೈಯೋದು, ಹೆದರಿಕೆ ಮಾಡೋದು, ಇದೆಲ್ಲ ಮಾಡ್ತಾ ಇದ್ರು. ಅದು ಯಾವುದಕ್ಕೂ ಬಗ್ಗದೆ ಥರ್ಡ್ ಐ ಇಡೀ ರಾಜ್ಯಾದ್ಯಂತ ರಾಜ್ಯವ್ಯಾಪಿಯಾಗಿ ಅವರು ಸೌಜನ್ಯ ಪರವಾಗಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಹಿಂಗಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಥರ್ಡ್ ಐನ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕ್ಷರ ಮೀಡಿಯಾ, ರಾಜು ಮೌರ್ಯ ಅವರು ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ಮೂಲತಃ ಪತ್ರಕರ್ತರಿಷ್ಟೇ ಅಲ್ಲ, ಅವರು ಒಬ್ಬ ಸಾಮಾಜಿಕ ಕಾರ್ಯಕರ್ತರು. ಅವರನ್ನು ಕೂಡ ಅವ್ರ ಮನೆಗೆ ಹೋಗಿ, ಅವ್ರ ಆಫೀಸಿಗೆ ಹೋಗಿ, ನಿಮ್ಗೆ 50 ಲಕ್ಷ ರೂಪಾಯಿ ಕೊಡ್ತೀವಿ, ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಸೌಜನ್ಯ ಬಗ್ಗೆ ಮಾತಾಡಕ್ ಹೋಗ್ಬಿಡಿ ಅಂತ ಹೇಳಿದ್ರೆ ಅವ್ರು ಯಾವ ಜಪ್ಪಯ್ಯ ಅನ್ಲಿಲ್ಲ. ಇನ್ನು ಏನೇನೋ ಪ್ರೆಷರ್ ತಗೊಂಡು ಬಂದ್ರು ಅವ್ರ ಮೇಲೆ. ಒಂದಿಷ್ಟು ಗುಂಪುಗಳು ಬಂದು ಅವ್ರನ್ನ ನೋಡಿ ಇದು ಹಂಗಲ್ಲ ಹಿಂಗಲ್ಲ ಅಂತ ಹೇಳಿ. ಆದ್ರೆ ಅವರು ಒಬ್ಬ ಪಳಗಿದಂತ ವೆರಿ ಸೀನಿಯರ್ ಪತ್ರಕರ್ತರವರು, ಆಮಿಷಕ್ಕೆ ಒಳಗಾಗಲಿಲ್ಲ. ಅವರು ಕೂಡ ಈಗ ಒಂದು ಹೊಸದಾಗಿ ಅಂದ್ರೆ ಸುಮಾರು ಒಂದು 30-35 ಯೂಟ್ಯೂಬ್ಗಳನ್ನ ಬ್ಲಾಕ್ ಮಾಡಿದ್ದಾರೆ. ಒನ್ಸ್ ಅಗೇನ್ ಅವು ಎಲ್ಲಾ ಚಾನೆಲ್ಗಳಿಗೆ, ಯೂಟ್ಯೂಬ್ಗಳಿಗೆ ಜೀವ ತುಂಬಬೇಕಾಗಿದೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಅಕ್ಷರ ಮೀಡಿಯಾನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೌಜನ್ಯ ನ್ಯೂಸ್
ಅವರು ಕೂಡ ಅಂದ್ರೆ ವೆರಿ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತಾರೆ. ಸೌಜನ್ಯ ನ್ಯೂಸ್, ಆನಂತರ ಸುಖಿ ಸನಾತನಿ, ದುರ್ಗಾಶಕ್ತಿ, ಆನಂತರ ಜೈ ಭೀಮ್ ಅಂತ ಹೇಳಿ ನನಗೆ ಅವ್ರ ಹೆಸರು ಗೊತ್ತಾಗಲಿಲ್ಲ, ನಾನು ತಿಳಿಯೋದಕ್ಕೆ ಪ್ರಯತ್ನ ಪಟ್ಟೆ. ಜೈ ಭೀಮ್ ಅಂತ ಹೇಳಿ ಹಿ ಇಸ್ ಅ ಯಂಗ್ ಅಡ್ವೊಕೇಟ್. ಕಾನೂನಿನ ವಿಷಯಗಳನ್ನ ತುಂಬಾ ಚೆನ್ನಾಗಿ ಅವರು ವಿಶ್ಲೇಷಣೆ ಮಾಡ್ತಾ ಇದ್ರು. ಅವಾಗವಾಗ ಮಾಡ್ತಾನೆ ಇರ್ತಾರೆ. ಪಾಪ ನಮಗೆ ಅವ್ರಿಗೆ ಕಮ್ಯುನಿಕೇಶನ್ ಇಲ್ಲ. ದಯವಿಟ್ಟು ಜೈ ಭೀಮ್ ಕಾನೂನು ಬಗ್ಗೆ ಅವರು ಅರಿವು ಮೂಡಿಸಂತವ್ರು ನಿಮ್ಮ ಇದಕ್ಕೆ ಬಂದ್ರೆ, ನಿಮ್ಮ ಮೊಬೈಲ್ ಮೇಲೆ ಟಿವಿ ಸ್ಕ್ರೀನ್ ಮೇಲೆ ಬಂದ್ರೆ ದಯವಿಟ್ಟು ಜೈ ಭೀಮ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಿತ್ಯ ಕಿರಣ್ ಅವ್ರ ವಿಶೇಷತೆ ಏನಂತ ಹೇಳಿದ್ರೆ, ಗೆಜ್ಜೆ ಇದನ್ನಂತ ಅವ್ರದ್ದು ಯೂಟ್ಯೂಬ್ ಇತ್ತು. ಕೇರಳದ ಕಾಸರಗೋಡ್ನಲ್ಲಿ ಅತ್ಯಂತ ಭಯಾನಕ ವಾತಾವರಣ ಇದ್ದಂತ ಸಂದರ್ಭದಲ್ಲಿ ಒಬ್ಬರೇ ನಿಂತ್ಕೊಂಡು ಈ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಿದ್ರು. ಆದಿತ್ಯ ಕಿರಣ್ ಕ್ರಿಯೇಷನ್ಸ್ ಅಂತ. ಬಟ್ ಅವ್ರದ್ದು ಏನಂತ ಹೇಳಿದ್ರೆ, ಈ ಹಳೆಯ ವಿಡಿಯೋಗಳನ್ನ ಹಾಕೋದು ಜಾಸ್ತಿ. ಅವರು ಈ ಕೆಲವೊಂದು ಸಿನಿಮಾ ಥಿಯೇಟರ್ಗಳಿರ್ತವೆ, ಅದರಲ್ಲಿ ಹಳೇ ಸಿನಿಮಾನೇ ಬರ್ತವೆ. ಹಿಂಗಾಗಿ ಇವರು ಹಳೆ ಓಲ್ಡ್ ಇಸ್ ಗೋಲ್ಡ್ ಇದ್ದಂಗೆ ಹಳೆಯ ವಿಡಿಯೋಗಳನ್ನ ಹಾಕಿ ಮತ್ತೆ ಒಂದು ನೆನಪು ತರುವಂತ ಪ್ರಯತ್ನವನ್ನ ಆದಿತ್ಯ ಕಿರಣ್ ಅವರು ಮಾಡ್ತಿರ್ತಾರೆ. ದಯವಿಟ್ಟು ಅದನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. PRS ಪ್ರಶಾಂತ್, ಹ್ಯೂಮನ್ ರೈಟ್ಸ್, ಕುಂದಾಪುರದವರು, ಮೂಲತಃ ಕುಂದಾಪುರದವರು. ಪಾಪ ಅಂದ್ರೆ ಒಂದು ಪ್ರಾಮಾಣಿಕವಾಗಿ ಒಂದು ಪ್ರಯತ್ನವನ್ನ, ಇಡೀ ಪ್ರಕರಣವನ್ನ ಒಂದು ಹ್ಯೂಮನ್ ರೈಟ್ಸ್ ಆ ಒಂದು ಆಂಗಲ್ ನಲ್ಲಿ ಅವರು ಪ್ರಸಾರ ಮಾಡ್ತಿರ್ತಾರೆ. PRS ಪ್ರಶಾಂತ್ ಅವರು. ಈದಿನ.com ನೀವು ನೋಡಿರಬಹುದು. ಈದಿನ.com ಒಂದು ಬಹಳ ದೊಡ್ಡ ಒಂದು ನ್ಯೂಸ್ ಏಜೆನ್ಸಿ, ಅದು ಸಂಸ್ಥೆ. ಅದು ಅವರ ಮೇಲೇನು ಕೂಡ ವಿಪರೀತ ಪ್ರೆಷರ್ ತಗೊಂಡು ಬಂದು ಕೇಸ್ ಹಾಕಿಸಿ ರಾಜಕೀಯ ಪ್ರೆಷರ್ ತಗೊಂಡು ಬಂದು ನಿಲ್ಲಿಸೋದಕ್ಕೆ ಪ್ರಾರಂಭ ಇದು ಮಾಡಿದ್ರು. ಬಹಳ ದಿನಗಳಿಂದ ಅವರು ಪ್ರಸಾರ ಮಾಡ್ತಾ ಇಲ್ಲ ಡ್ಯೂ ಟು ಲೀಗಲ್ ಕಾಂಪ್ಲಿಕೇಶನ್ಸ್. ಯಾಕಂದ್ರೆ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಮಾಡಿರ್ತಾರೆ. ನಾವು ನೇರವಾಗಿ ಹಿಂಗಾಗಿ ಅವ್ರನ್ನ ಟೀಕೆ ಮಾಡಕ್ ಆಗಲ್ಲ. ಯಾಕಂದ್ರೆ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಇರ್ತದೆ, ಅನೇಕ ಜನ ಎಂಪ್ಲಾಯ್ಗಳಿರ್ತಾರೆ. ಏನಾದರೂ ಆದರೆ ತೊಂದರೆ ಆಗುತ್ತೆ ಅನ್ನೋ ಹೆದರಿಕೆಗೆ ಅವರು ನೋಡಿ ಮಾಡ್ತಿರ್ತಾರೆ. ಮೊನ್ನೆ ನಮ್ಮ ನಾಗರಿಕ ಸೇವಾ ಟ್ರಸ್ಟ್ ಸೋಮನಾಥ್ ನಾಯಕರು ಮತ್ತು ರಂಜನ್ ರಾಯರದು ಒಂದು ಅದ್ಭುತವಾದಂತ ಇಂಟರ್ವ್ಯೂ ಮಾಡಿದ್ದಾರೆ. ಅವರು ಕೂಡ ಅವಕಾಶ ಇದ್ದಾಗ ಮಾಡ್ತಿರ್ತಾರೆ. ದಯವಿಟ್ಟು ಈದಿನ.com ಅನ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ವಾರ್ತಾ ಭಾರತಿ ಇರಬಹುದು, ಕರಾವಳಿ ಇಂತ್ರ, ಆನಂತರ SS ಟಿವಿ ಅಂತ ಹೇಳಿದೆ, ಆನಂತರ ಫಸ್ಟ್ ವಾಯ್ಸ್ ಮತ್ತೆ ಮಯೂರ. ಇದ್ರದ್ದು ಒಂದು ಫಸ್ಟ್ ವಾಯ್ಸ್ ಏನಂತ ಹೇಳಿದ್ರೆ, ಬಹುಶಃ ನೀವು ನೋಡಿರಬಹುದು, ಬಹಳ ಅತ್ಯಂತ ಕಡಿಮೆಯಲ್ಲಿ ವೇಗವಾಗಿ ಹೋದಂತಹ ಯೂಟ್ಯೂಬ್ ಅದು. ಅದಕ್ಕೆ ಕಾರಣ ಅಂತ ಹೇಳಿದ್ರೆ, ಅದರಲ್ಲಿ ಇದ್ದಂತಹ ಒಂದು ನ್ಯಾಯದ ಗಂಟೆ ತರ ಅದರಲ್ಲಿ ಮೂಡಿ ಬರ್ತಾ ಇತ್ತು. ಫಸ್ಟ್ ವಾಯ್ಸ್ ಮತ್ತೆ ಅದೇ ರೀತಿ ಮಯೂರ ಚಾನೆಲ್ನವರು ಕೂಡ ಬಹಳ ತುಂಬಾ ಚೆನ್ನಾಗಿ ಒಂದು ಬೆಂಬಲ, ಅಂದ್ರೆ ವಾಸ್ತವತೆಯನ್ನ ಎಲ್ಲರಿಗೂ ಕೂಡ ತಿಳಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಮಯೂರ ಚಾನೆಲ್ ಅವರು. ಬಾರ್ಕೂರ್ ಅಂತ ಹೇಳಿ, ಚಂದ್ರ ಬಾರ್ಕೂರ್ ಅಂತ ಹೇಳಿ, ಆನಂತರ ಇವರು ಹರೀಶ್ ಅಂತ ಹೇಳಿ. ರಾಜೇಶ್ ಗೌಡ RJ ಅವರದು ಪಾಡ್ಕಾಸ್ಟ್ ಇದೆ, ರಾಜೇಶ್ ಗೌಡ ಅವರು. ಮತ್ತೆ ಸಯಾನ್ ಕನ್ನಡ, ಅಲ್ಲಿ ಸಯಾನ್ ಕನ್ನಡದವರು ಕೂಡ ಈ ತಳವರ್ಗದ ಸಮಸ್ಯೆಗಳ ಬಗ್ಗೆ, ಪರಿಸರದ ಬಗ್ಗೆ ಮತ್ತು ಅಂದ್ರೆ ಏನು ನೈಜ ಸಾಮಾಜಿಕ ವಿಷಯ ಅಂದ್ರೆ ಶೋಷಣೆ ಇದೆ ಅದರ ಬಗ್ಗೆ ಮಾಡ್ತಾ ಇರ್ತಾರೆ. ಅದೇ ರೀತಿ ಸೌಜನ್ಯ ಪ್ರಕರಣದ ಬಗ್ಗೆನೂ ಕೂಡ ಸಾಕಷ್ಟು ಕಾಳಜಿ ವಹಿಸಿ ಅವರು ಪ್ರಸಾರ ಮಾಡಿರ್ತಾರೆ. ಸಯನ್ ಕನ್ನಡ ಇರ್ಬೋದು. ಆನಂತರ ಅನ್ವೇಷಣೆಯಲ್ಲಿದ್ದವರು ಮೊದಲು ವ್ಯಕ್ತಿಗತ ನಮಗೆ ಆಲ್ಮೋಸ್ಟ್ ಯಾರು ನಮಗೆ ಪರಿಚಯ ಇಲ್ಲ. ಇವರು ಮಾಡ್ತಾ ಇದ್ರು. ಇವರು ಸೌಜನ್ಯ ಪ್ರಕರಣ ಅಂದ್ರೆ ಒಂದು ಟಿವಿ ಚಾನೆಲ್ ನಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು. ಸೌಜನ್ಯ ಪ್ರಕರಣವನ್ನ ಅವರು ಯೂಟ್ಯೂಬ್ ನಲ್ಲಿ ಮಾಡ್ತಾ ಇದ್ರು. ಆ ಕಾರಣಕ್ಕೋಸ್ಕರ ಆ ಚಾನೆಲ್ ಅವ್ರನ್ನ ತೆಗೆದುಬಿಟ್ರು. ಆದ್ರೂ ಕೂಡ ನೌಕರಿ ಕೆಲಸ ಹೋದ್ರೂ ಪರವಾಗಿಲ್ಲ, ಸೌಜನ್ಯ ಇದನ್ನ ನಾನು ಮಾಡ್ತೀನಿ ಅಂತ ಹೇಳಿ ಈ ಅನ್ವೇಷಣೆ, ಬಹುಶಃ ಸುದರ್ಶನ್ ಅಂತ ಇರಬಹುದು ಅವ್ರದ್ದು ಹೆಸರು, ಸಾರಿ ಇಫ್ ಐ ಆಮ್ ರಾಂಗ್, ಅನ್ವೇಷಣೆ ಅನ್ನುವಂತ ಯೂಟ್ಯೂಬ್ನವರು, ಅವನಿಯಾನ, ಆನಂತರ ಜಸ್ಟಿಸ್ ಫಾರ್ ಸೌಜನ್ಯ ಫೈಲ್ಸ್, ಧರ್ಮ ಅನ್ನುವಂತ ಯೂಟ್ಯೂಬ್ ಚಾನೆಲ್. ಧರ್ಮ ಅನ್ನೋದು ನಿರಂತರವಾಗಿ ಈ ಸೌಜನ್ಯ ಬಗ್ಗೆ ಪ್ರಸಾರ ಮಾಡ್ತಾನೆ ಇರ್ತದೆ. ಆನಂತರ ಕುಂದಾಪುರದಿಂದ ಶಿವಾನಂದನ್ ಅವರು ಶಿಮಾ ನ್ಯೂಸ್ ಅಂತ ಅವರು ಮಾಡ್ತಾ ಇದ್ದಾರೆ. ಆನಂತರ ಬೆಳಗಾವಿನಿಂದ ಪುಣ್ಯಕೋಟಿ ನ್ಯೂಸ್, ಗುಲ್ಬರ್ಗಾದಿಂದ ಹಾಡಲ್ಗಿಯವರು SS ಹಾಡಲ್ಗಿಯವರು ಮಾಡ್ತಾ ಇದ್ದಾರೆ. ನಮ್ಮ ಟಿವಿನವರು ಮತ್ತೆ ಕಲಾ ಮಾಧ್ಯಮದಲ್ಲಿ ಯೂಶಲಿ ಅವರು ಮಾಡಿಲ್ಲ, ನನ್ನ ಬಗ್ಗೆ ಮಾಡಿದ್ರು. ನಾನು ಏನಂತ ತಿಳ್ಕೊಂಡಿದ್ದೆ, ಕಲಾ ಮಾಧ್ಯಮದಲ್ಲಿ ಅವರು ಬರ್ತೀನಿ ಅಂದಾಗ ನನಗೆ ಅಷ್ಟು ದೊಡ್ಡ ಇದನ್ನಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಅಂದ್ರೆ ಪರ್ಸನಲ್ ಹೋಮ್ ಟೂರ್ ಮಾಡ್ತಾರಂತ ಗೊತ್ತಿರಲಿಲ್ಲ. ನಾನೇನ್ ತಿಳ್ಕೊಂಡಿದ್ದೆ, ಸೌಜನ್ಯ ಪ್ರಕರಣದ ಬಗ್ಗೆ ಅವರು ಕೇಳ್ತಾರಂತ ತಿಳ್ಕೊಂಡಿದ್ದೆ. ಆದ್ರೂ ಕೂಡ ಅವರು ಬಂದು ಪ್ರಸಾರ ಮಾಡಿದ್ದಾರೆ. ಮತ್ತೆ ಯಾವಾಗ ಅವರು ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡ್ತಾರೆ. ದಯವಿಟ್ಟು ಎಲ್ಲರೂ ಕೂಡ ಅದನ್ನ ಬೆಂಬಲಿಸಿ ಮತ್ತು ಎಲ್ಲರಿಗೂ ಕೂಡ ಶೇರ್ ಮಾಡಿ. ವಿಜಯ್ ವಿಖ್ಯಾತ್ ಅವರು, ಇಲ್ಲಿ ನಾನೇನ್ ಹೇಳ್ತಾ ಇದ್ದೀನಿ,
ಪ್ರಮುಖವಾಗಿ ಒಂದು 8-10 ಚಾನೆಲ್ಗಳು ಪ್ರತಿನಿತ್ಯ ಪ್ರಸಾರ ಮಾಡ್ತವೆ. ಇನ್ನು ಕೆಲವೊಂದು ಒಂದೊಂದು ಸಾರಿ ಮಾಡಿದ್ರು, ಒಂದೊಂದು ಸಾರಿ ಮಾಡೋದೇ ಬಿಟ್ಬಿಟ್ರು. ಈಗ ವಿಜಯ ಟೈಮ್ಸ್ ಮೇ ಬಿ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ಅವರು ಮಾಡಿದ್ರು ವಿಜಯ ಟೈಮ್ಸ್ನವರು. ಆನಂತರ ಪ್ರಜಾಧ್ವನಿ, ವಿಜಯ ವಿಖ್ಯಾತ್ ಹಿಂದೆ ಬಹಳ ಚೆನ್ನಾಗಿ ಅದ್ಭುತವಾಗಿ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಮತ್ತೆ ಒನ್ಸ್ ಅಗೇನ್ ಇದನ್ನ ಪ್ರಸಾರ ಮಾಡೋದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇದೀವಿ. ಪ್ರಜಾಧ್ವನಿ ಅವರು ಇರ್ಬೋದು, ಮನೋಜ್ ಅಂತ ಹೇಳಿ ವಿವಿ ನ್ಯೂಸ್, ಆನಂತರ ಇದೇ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಅನೇಕ ಇಂಡಿಯಾ ಮಂಡ್ಯ ಅಂತ ಹೇಳಿ, ಆನಂತರ ಹಾಯ್ ಕರ್ನಾಡ್ ಅವರು ಮಾಡ್ತಾ ಇದ್ರು, ಯಾಕೆ ಮಾಡಲಿಲ್ಲ ಮತ್ತೆ ಸ್ಟಾಪ್ ಮಾಡಿದ್ದಾರೆ ಗೊತ್ತಿಲ್ಲ. ಆನಂತರ ಗೌರಿ ಶಕ್ಕಿ ಅವರು ಮಾಡಿದ್ರು, ಡ್ಯೂ ಟು ಲೀಗಲ್ ಕಾಂಪ್ಲಿಕೇಶನ್ಸ್ ಅವರು ಅನೌನ್ಸ್ ಮಾಡಿ ಬಿಟ್ಬಿಟ್ರು. ಗೌರಿ ಶಕ್ಕಿ ಅವರು ಇಸ್ ಅ ವೆರಿ ನೈಸ್ ಜೆಂಟಲ್ಮನ್. ಅವರು ಏನಾದರೂ ಮತ್ತೆ ಇದ್ರ ಬಗ್ಗೆ ಪ್ರಸಾರ ಮಾಡಿದರೆ ದಯವಿಟ್ಟು ಅದನ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇದರಲ್ಲಿ ನಾನು ಕೆಲವೊಂದದ್ದು ಮರ್ತಿರಬಹುದು, ಬಟ್ ಯಾರು ನಮ್ಮ ಗಮನಕ್ಕಿದ್ದಾರೆ ಅವ್ರದಿಷ್ಟು ಹೇಳ್ತಾ ಇದ್ದೀನಿ. ಯಾರೇ ಆಗಲಿ ಸೌಜನ್ಯ ಪ್ರಕರಣದ ಬಗ್ಗೆ ಆಗಲಿ ಅಥವಾ ಅತ್ಯಾಚಾರ ಪ್ರಕರಣಗಳ ಬಗ್ಗೆ ಆಗಲಿ, ರೈತರ ಸಮಸ್ಯೆಗಳ ಬಗ್ಗೆ, ಆನಂತರ ಆಶಾ ಕಾರ್ಯಕರ್ತರ ಬಗ್ಗೆ, ಈ ದುಡಿಯುವ ವರ್ಗದ ಸಮಸ್ಯೆಗಳ ಬಗ್ಗೆ ಪ್ರಸಾರ ಮಾಡಿದರೆ ದಯವಿಟ್ಟು ಅವುಗಳನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೊಡ್ಡ ದೊಡ್ಡ ಚಾನೆಲ್ಗಳಿಗೆ ದಯವಿಟ್ಟು ದುಡ್ಡು ಖರ್ಚು ಮಾಡಬೇಡಿ. ಯಾಕಂತ ಹೇಳಿದ್ರೆ ನಮ್ಮ ಸಮಸ್ಯೆಗಳನ್ನ ಕೇಳಿಸುವಂತ ಪುರುಸತ್ತು ಆ ಚಾನೆಲ್ಗಳ ಇನ್ವೆಸ್ಟರ್ಗಳಿಗೆ ಇಲ್ಲ. ಹಿಂಗಾಗಿ ಎಲ್ಲವುಗಳನ್ನು ಕೂಡ ನೀವು ಕೆಲವೊಂದಿಷ್ಟನ್ನ ಮರೆತರೆ ದಯವಿಟ್ಟು ಕ್ಷಮಿಸಿ. ನಮ್ಮ ಇದರಲ್ಲಿ ಕೂಡ ನೀವು ಮೆಸೇಜ್ ಹಾಕಿ, ಮತ್ತು ಒನ್ಸ್ ಅಗೇನ್ ನಾನು ನಮ್ಮ ಫೇಸ್ಬುಕ್ ನಲ್ಲಿ ಕೂಡ ಹಾಕಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಇದರಲ್ಲಿ ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ಕೆಲವೊಂದಿಷ್ಟು ಜನ, ಎಷ್ಟೋ ಅಲ್ಲ, ವೆರಿ ಫ್ಯೂ, ಅವ್ರು ಏನ್ ಮಾಡಿದ್ರು, ಪ್ರಾರಂಭದಲ್ಲಿ ನಮ್ದು ಇಂಟರ್ವ್ಯೂ ಮಾಡಿದ್ರು, ಭಯಂಕರವಾಗಿ ಇಂಟರ್ವ್ಯೂ ಮಾಡಿದ್ರು, ಮತ್ತೆ ಅವರೇ ಮಾತಾಡಿದ್ರು, ಎಕ್ದಮ್ ಸೈಲೆಂಟ್ ಆಗಿಬಿಟ್ರು. ನಮ್ಗೆ ಗೊತ್ತಿದೆ ಅವರು ಡೀಲ್ ಆಗಿದ್ದಾರೆ ಅಂತ, ನಮ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಆದ್ರೂ ನಾವು ಮಾತಾಡ್ತಾ ಇಲ್ಲ, ಅವ್ರ ಹೆಸರು ತಗೊಂಡು ಮಾತಾಡ್ತಾ ಇಲ್ಲ. ಅವರೇ ಅನುಭವಿಸ್ತಾರೆ. ಯಾರು ಕೆಲವೊಬ್ರು ಬರ್ತಾರೆ, ಈಗ ಮಹೇಶ್ ಶೆಟ್ಟರ್ದು ಇಂಟರ್ವ್ಯೂ ತಗೋತೀನಿ ಅಂತ ಬರ್ತಾರೆ, ಇನ್ನೇನೋ ಬರ್ತಾರೆ, 1-2 ಸಾರಿ ಮಾಡ್ತಾರೆ, ಆಮೇಲೆ ಮತ್ತೆ ಆ ಕಡೆ ಹೋಗಿ ಏನೋ ಒಂದು ನೆಪ ಕೊಟ್ಟು ಇದು ಮಾಡ್ತಾರೆ. ಕೆಲವೊಬ್ರು ಯೂಟ್ಯೂಬ್ನವರು ಭಯಂಕರವಾಗಿ ಭಾರಿ ಮಾತಾಡಿದ್ರು ಅವಾಗ 1 ವರ್ಷದ ಹಿಂದ, ಆದ್ರೆ ಕಳೆದ 6-7 ವರ್ಷದಿಂದ ತಪ್ಪಿಗೆ ಕುತ್ಕೊಂಡಿದ್ದಾರೆ. ದೇವರು ನೋಡ್ಕೊಳ್ಳಿ, ಎಲ್ಲ ಅದನ್ನ ದೇವ್ರು ನೋಡ್ಕೋತಾನೆ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ, ಯಾವಾಗ ಮುಖ್ಯವಾಹಿನಿಗಳು ಜನಸಾಮಾನ್ಯರ ಕೈ ಬಿಡ್ತವೆ ಅವಾಗ ನಮ್ಮ ಬೆಂಬಲಕ್ಕೆ, ಅಂದ್ರೆ ಜನಸಾಮಾನ್ಯರ ಬೆಂಬಲಕ್ಕೆ ಬಂದಿದ್ದು ಸಾಮಾಜಿಕ ಜಾಲತಾಣ, ಯೂಟ್ಯೂಬ್ಗಳು. ಅವರೆಲ್ಲರಿಗೂ ಕೂಡ ನಾವು ಒಂದು ಧನ್ಯವಾದವನ್ನು ಹೇಳ್ತಾ ಕೊನೆಗೆ ಈ ಪುಸ್ತಕದ ಪರಿಚಯವನ್ನು ಮಾಡ್ತಾ ಇದ್ದೀನಿ. ಸಿಟಿಸನ್ಸ್ ರೈಸಿಂಗ್ ಅಂತ ನಾನು ಒಂದು ಅರ್ಧವರೆಗೆ ಓದಿದ್ದೀನಿ, ಬಹಳ ಚೆನ್ನಾಗಿದೆ. ಇಂಡಿಪೆಂಡೆಂಟ್ ಜರ್ನಲಿಸಮ್ ಅಂಡ್ ದ ಸ್ಪ್ರೆಡ್ ಆಫ್ ಡೆಮೋಕ್ರಸಿ ಅಂತ ಹೇಳಿ. ಈ ಅರಬ್ ದೇಶಗಳಲ್ಲಿ ದೊಡ್ಡ ಕ್ರಾಂತಿ ಆಯ್ತಲ್ಲ, ಅದರ ಬಗ್ಗೆ, ಅರಬ್ ದೇಶ ಇರಬಹುದು ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ ಜನಸಾಮಾನ್ಯರು ಒಂದು ಏನು ಕ್ರಾಂತಿ ತಂದ್ರು, ಅದರಲ್ಲಿ ಈ ಸಾಮಾಜಿಕ ಜಾಲತಾಣ, ಇಂಟರ್ನೆಟ್ ಬೇಸ್ಡ್ ಮಾಧ್ಯಮದ ಒಂದು ಪಾತ್ರ, ಯೂಟ್ಯೂಬ್ ಇದರಲ್ಲಿ ಇದೆ. ಫ್ರಮ್ ಸ್ಟೋನ್ ಏಜ್ ಟು ಟ್ವಿಟರ್ ಅಂತ ಒಂದು ಚಾಪ್ಟರ್ ಇದರಲ್ಲಿ ಬಹಳ ಚೆನ್ನಾಗಿದೆ. ಯಾವ ರೀತಿ ಈ ಯೂಟ್ಯೂಬ್ಗಳು ಮತ್ತು ಫೇಸ್ಬುಕ್ಗಳು ಸಾಮಾಜಿಕ ಕ್ರಾಂತಿಯಲ್ಲಿ ಪಾತ್ರಧಾರಿಗಳಾದ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಇವತ್ತು ನಮ್ಮ ಕರ್ನಾಟಕಕ್ಕೂ ಕೂಡ ನಮಗೆ ಅದೇ ಒಂದು ಆಶಾ ಕಿರಣ ಆಗಿದೆ. ಮೇನ್ ಸ್ಟ್ರೀಮ್ ಜರ್ನಲಿಸಮ್ ಅನ್ನ ನಾನು ಟೀಕೆ ಮಾಡ್ತಾ ಇಲ್ಲ. ಮೊನ್ನೆ ಪ್ರಜಾವಾಣಿ, ಯಾಕಂದ್ರೆ ನಾನು ತರಿಸೋದೇ ಪ್ರಜಾವಾಣಿ ಮತ್ತು ಬಹಳ ಹೆಮ್ಮೆ ಪಡುವಂತಹ ಪತ್ರಿಕೆ, ಅದರಲ್ಲಿ ಬರ್ತಾ ಇದೆ ಕೆಲವೊಂದಿಷ್ಟು. ಈಗ ಮೇನ್ ಸ್ಟ್ರೀಮ್ ಮೀಡಿಯಾ ಬಗ್ಗೆ ನಮಗಿರುವಂತಹ ಸಿಟ್ಟು ಏನಂತ ಹೇಳಿದ್ರೆ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಜೈಲಿಗೆ ಹೋಗ್ತಾರಂತ ಹೇಳಿ ಏನೋ ಒಂದು ಸುದ್ದಿ ಹಬ್ಬಿಸ್ಬಿಡ್ತಾರೆ, ಹೈಕೋರ್ಟಿಗೆ ಬಂದ್ಬಿಡ್ತಾರೆ ಒಂದು 8-10 ಜನ ಟಿವಿ ಚಾನೆಲ್ಗಳು, ಅದನ್ನ ಪ್ರಸಾರ ಮಾಡಕ್ ಬರ್ತಾರೆ. ಅದೇ ಮಾವುತನ ಕೊಲೆ ಪ್ರಕರಣದ ಬಗ್ಗೆ ಹೈಕೋರ್ಟ್ ಆರ್ಡರ್ ಮಾಡಿದ್ರು ಕೂಡ ಒಬ್ರು ಕೂಡ ಪ್ರಸಾರ ಮಾಡುವುದಿಲ್ಲ. SKDRDP ಮೀಟರ್ ಬಡ್ಡಿ ದಂಧೆ ವಿರುದ್ಧ ಈ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರು ಆದೇಶ ಮಾಡಿದ್ರು ಕೂಡ ಯಾವೊಂದು ಪತ್ರಿಕೆಯಲ್ಲಿ ಕೂಡ ಬರುವುದಿಲ್ಲ. ಮಾವುತನ ಪ್ರಕರಣದ ಬಗ್ಗೆ ಯಾವ ಸ್ಟೇನು ಕೂಡ ಇಲ್ಲ, ಆದ್ರೆ ಎಲ್ಲೂ ಕೂಡ ಬರಲ್ಲ. ಸೌಜನ್ಯಾಳ ತಾಯಿ ಯಾರು, ನಮ್ಮ ಕುಸುಮಾವತಿ ಅಕ್ಕ ಮೇಲೆ, ಮತ್ತೆ ಸೌಜನ್ಯಾಳ ತಮ್ಮ ಅಕ್ಕ ತಂಗಿಯರ ಮೇಲೆ ಮಹಾವೀರ್ ಜೈನ್ ಅವನು ದೊಡ್ಡ ಮಟ್ಟ ದಾಳಿ ಮಾಡ್ತಾನೆ. ಟಿವಿ ಚಾನೆಲ್ ಎದುರುಗಡೆನೆ ದಾಳಿ ಮಾಡ್ತಾನೆ. ಅದರ ಬಗ್ಗೆ ಯಾವುದೇ ಚರ್ಚೆಗಳು ಕೂಡ ಆಗಲ್ಲ. ಆದ್ರೆ ಅದರ ಬದಲಾಗಿ ಸೌಜನ್ಯಾಳ ತಾಯಿ, ತಮ್ಮ ಮತ್ತೆ ವಿಠಲ್ ಗೌಡ್ರನ್ನೇ ಪೊಲೀಸರು ಪದೇ ಕರೆದು ಹಿಂಸೆ ಮಾಡ್ತಾರೆ. ಯಾರು ಕೂಡ ಪ್ರಸಾರ ಮಾಡಲ್ಲ. ಪೊಲೀಸರು ಕೂಡ ಅವ್ರ ಪರವಾಗಿನೇ ಇದ್ದಾರೆ. ಆಸ್ ಪರ್ ವರ್ಮಾ ಕಮಿಟಿ ರಿಪೋರ್ಟ್, ನಿರ್ಭಯಾ ಪ್ರಕರಣ ಆದ ನಂತರ ಅತ್ಯಾಚಾರಕ್ಕೆ ಒಳಗಾದಂತಹ ಫ್ಯಾಮಿಲಿ ಮೇಲೆ ಟಾರ್ಗೆಟ್ ಮಾಡಬಾರದು ಅಂತಿದೆ. ಆದರೆ ಪವರ್ ಟಿವಿನಲ್ಲಿ ನಿರಂತರವಾಗಿ ಬೈದ್ರು, ಯೂಟ್ಯೂಬ್ಗಳಲ್ಲಿ ನಿರಂತರವಾಗಿ ಬೈತಾ ಇದ್ದಾರೆ. ಆನಂತರ ಅವರು ಟೋಲ್ ಪೇಜ್ ನಲ್ಲಿ ಬೈತಾ ಇದ್ದಾರೆ.
ಪೊಲೀಸ್ನವರು ಸೋಮೋಟೋ ಕೇಸ್ ದಾಖಲಾಗಬೇಕಾಗಿತ್ತು. ಯಾರೊಬ್ರು ಕೂಡ ದೂರು ಕೊಟ್ಟರು ಕೂಡ FIR ಮಾಡ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ದೂರು ಕೊಟ್ಟರು ಯಾರು ಅದನ್ನ ಮಾಧ್ಯಮದಲ್ಲಿ ಅಂತೂ ಬರ್ತಾನೆ ಇಲ್ಲ. ಎಂಟೈರ್ಲಿ ಒನ್ ಸೈಡೆಡ್. ಮೊನ್ನೆ ಗದಗ್ನಲ್ಲಿ ನಾನು ಹೋದಾಗ ಪ್ರೆಸ್ ಮೀಟ್ ಅಲ್ಲಿ, ಅಧಿಕೃತ ಪ್ರೆಸ್ ಮೀಟ್ ಅಲ್ಲಿ ಫೀಸ್ ಕೊಟ್ಟು ಪ್ರೆಸ್ ಮೀಟ್ ಮಾಡಿದ್ರೆ ಒಂದೇ ಒಂದು ತುಣುಕು ಟಿವಿ ಚಾನೆಲ್ ನಲ್ಲಿ ಬರಲ್ಲ. ಹೊರಗಡೆ ನಿಂತ್ಕೊಂಡು 2,000 ರೂಪಾಯಿ ಅವ್ರ ಕಡೆ ಅಂತ ದುಡ್ಡು ತಗೊಂಡು ಬೈಯೋದಕ್ಕಂತಾನೆ ಇಟ್ಟಂತಹ ಒಂದು ರೌಡಿಗಳ ಗ್ಯಾಂಗ್ ಏನ್ ಮಾತಾಡ್ತದೆ ಅದನ್ನ ಹೇಳ್ತಾರೆ. ಹೇಳಿ, ಪರವಾಗಿಲ್ಲ. ಆದ್ರೆ ನಮ್ದು ಕೂಡ ಹೇಳ್ಬೇಕಲ್ಲ. ಇವತ್ತು ಪ್ರತಿ ಹಳ್ಳಿಯಲ್ಲಿ SKDRDP ಹಗರಣಗಳನ್ನ ಮಹಿಳೆಯರೇ ಈ ರೀತಿ ಅವ್ರದ್ದು ಕೊಟ್ಟಂತ ನೋಡ್ಬೇಕು. ವೀರೇಂದ್ರ ಜೈನ್ ಅವರ ಪರಿವಾರದ ಫೋಟೋ ಇಟ್ಕೊಂಡು ಬೈತಾ ಇದ್ದಾರೆ. ಒಂದೇ ಒಂದು ಟಿವಿ ಚಾನೆಲ್ ಮಾತಾಡ್ತಾ ಇಲ್ಲ. ಅದರ ಸಲುವಾಗಿ ದಯವಿಟ್ಟು ಯೂಟ್ಯೂಬ್ಗಳನ್ನ ಬೆಂಬಲಿಸಿ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮದು ಪ್ರಚಾರ ಮಾಡಿ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ವಾಸ್ತವಗಳನ್ನ ನೀವು ಪ್ರಸಾರ ಮಾಡಿ. ನಮ್ಮನ್ನು ಬಿಟ್ಟು ಬಿಡಿ. ನಮ್ಮಂತ ಸಾವಿರಾರು ಜನ ಸಿಗ್ತಾರೆ. ವಿ ಆರ್ ವೆರಿ ಸಿಂಪಲ್, ಬಹಳ ಕಾಮನ್ ಮ್ಯಾನ್. ನಾವು ವಾಸ್ತವಗಳನ್ನು ಕೂಡ ದೊಡ್ಡ ದೊಡ್ಡವರು ಮಾಡ್ತಾ ಇಲ್ಲ. ಹಿಂಗಾಗಿ ಅವ್ರ ಬಗ್ಗೆ ಆಸೆಯನ್ನು ದೇವರವರಿಗೆ ಒಳ್ಳೆ ಬುದ್ಧಿಯನ್ನ ಕೊಡ್ಲಿ. ನಾವು ಟೀಕೆ ಮಾಡುತ್ತಾ ಇಲ್ಲ, ಒಳ್ಳೆ ಬುದ್ಧಿ ಬರ್ತದೆ ಅನ್ನೋ ಒಂದು ಆಶಾಭಾವನೆ ಇದೆ. ಆದರೆ ನಾವು ಯೂಟ್ಯೂಬ್ ಚಾನೆಲ್ಗಳಿಗೆ ನಾವು ನಿರಂತರವಾಗಿ ಬೆಂಬಲವನ್ನ ಕೊಡ್ತಾ ಇರಬೇಕು. ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಅವರಿಂದ ಇವತ್ತು ಅನೇಕ ವಿಷಯಗಳು ಜನಸಾಮಾನ್ಯರಿಗೆ ತಲುಪ್ತಾ ಇದೆ. ನೋಡಿ ಎಂತ ಪರಿಸ್ಥಿತಿ. ಈ ಯೂಟ್ಯೂಬ್ ಚಾನೆಲ್ಗಳನ್ನ ಬಂದ್ ಮಾಡೋದಕ್ಕೆ ಎಷ್ಟು ಕಸರತ್ತು ಮಾಡಿದ್ರು. ಹೈಕೋರ್ಟಿಗೆ ಹೋದ್ರು, ಅಲ್ಲಿಗೆ ಹೋದ್ರು, ಇಲ್ಲಿ ಹೋದ್ರು, ಏನೇನೋ ಕಸರತ್ತು ಮಾಡಿದ್ರು, ಡೀಲಿಂಗ್ ಮಾಡಿದ್ರು. ಧ್ವನಿ ನಿಲ್ಸಕ್ಕಾಗಲಿಲ್ಲ. ಇವ್ರ ಕಡೆಯಿಂದ. ಇವ್ರು ಎಷ್ಟೇ ಪ್ರಭಾವ ಬೀರಿದ್ರು ಕೂಡ ಒಂದು ಕೂದಲನ್ನು ಕೂಡ ಕೊಂಕು ಮಾಡಕ್ಕಾಗಲಿಲ್ಲ. ಅದು ಸೌಜನ್ಯ ಶಕ್ತಿ. ಆನಂತರ ಮೊದಲು ಇವರೆಲ್ಲರಿಗೂ ಕೂಡ ಇವ್ರ ವಿರುದ್ಧ ಯಾರು ಮಾತಾಡ್ತಿದ್ರು ಎಲ್ಲರಿಗೂ ಕೂಡ ಪೊಲೀಸರನ್ನ ತೋರಿಸ್ತಾ ಇದ್ರು. ಪೊಲೀಸರಿಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ಇವತ್ತು ಯಾರು ಕೂಡ ಹೆದರೋಗ್ತಾ ಇರಲಿಲ್ಲ. ಅವರೇ ಪೊಲೀಸರಿಗೆ ಹೆದರಿ ಓಡಿ ಹೋಗ್ತಾ ಇದ್ದಾರೆ. ಪರಿವರ್ತನೆ ಜಗದ ನಿಯಮ. ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಪರಿವರ್ತನೆ ಜಗದ ನಿಯಮ. ಮೊದಲು ಇವರು ಬೀಡಿನ ಮನೆಗೆ ಎಲ್ಲರೂ ಅಯ್ಯೋ ಪರಮ ಪೂಜ್ಯರೇ ನಮ್ಗೆ ನೀವು ಆಶೀರ್ವಾದ ಮಾಡಿ, ನಮ್ಗೆ ನೀವು ಬನ್ನಿ ಅಂತ ಇವ್ರು ಸಾಲ್ ಗಟ್ಲೆ ನಿಂದಿರ್ತಾ ಇದ್ರು, ಕ್ಯೂ ಇಟ್ಕೊಂಡು ನಿಂದಿರ್ತಿದ್ರು, ಬನ್ನಿ ಆಶೀರ್ವಾದ ಮಾಡಿ ಅಂತೇಳಿ. ಈಗ ಇವರು ಎಲ್ಲರಿಗೂ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ನಿಮ್ಮ ಊರಲ್ಲಿ ಏನಾದರೂ ಫಂಕ್ಷನ್ ಇದೆಯಾ? ಆಯ್ತು, ನಾನು ಒಂದಿಷ್ಟು ದುಡ್ಡು ಕೊಡ್ತೇನೆ, ನನ್ನ ಕರೆದು ನೀವು ಸನ್ಮಾನ ಮಾಡಿ. ಇವರೇ ಹೇಳ್ತಾ ಇದ್ದಾರೆ ಪರಿವರ್ತನೆ ಜಗದ ನಿಯಮ. ಬೇಟೆಗಾರ ಇದ್ದವನೇ ಇವತ್ತು ಬೇಟೆ ಆಗ್ತಾ ಇದ್ದಾನೆ. ಇದು ಜಗದ ಪರಿವರ್ತನೆ ಜಗದ ನಿಯಮ. ಭಗವದ್ಗೀತೆಯ ಸಾರಾಂಶ. ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ಪರಿವರ್ತನೆ ಜಗದ ನಿಯಮ. ಯಾವಾಗ ಇವರು ದಬ್ಬಾಳಿಕೆ ಮಾಡ್ತಾರೆ, ಜನರು ಎಚ್ಚೆತ್ತುಕೊಳ್ತಾರೆ. ಇವತ್ತು ಈಗಿನ ಸಂದರ್ಭದಲ್ಲಿ ಯೂಟ್ಯೂಬ್ಗಳ ಮುಖಾಂತರ ಒಂದು ಪರಿವರ್ತನೆ ಆಗ್ತಾ ಇದೆ. ಇಡೀ ರಾಜ್ಯದಲ್ಲಿ ಒಂದು ಯೂಟ್ಯೂಬ್ ಕ್ರಾಂತಿ, ಇಂಟರ್ನೆಟ್ ಕ್ರಾಂತಿ, ನ್ಯಾಯಪರವಾದಂತಹ ಇಂಟರ್ನೆಟ್ ಕ್ರಾಂತಿ. ಅದು ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಒಂದು ದೊಡ್ಡ ಮಟ್ಟದ ಕ್ರಾಂತಿ ಆಗ್ತಾ ಇದೆ. ಆ ಒಂದು ಕ್ರಾಂತಿಯಲ್ಲಿ ಈ ಜನಸಾಮಾನ್ಯರ ಹೋರಾಟದಲ್ಲಿ ದಯವಿಟ್ಟು ತಾವೆಲ್ಲರೂ ಕೂಡ ಭಾಗಿಯಾಗಿ ನಿಮ್ಮೆಲ್ಲರ ಒಂದು ಬೆಂಬಲ ಇರಲಿ. ಜನಸಾಮಾನ್ಯರ ಹೋರಾಟಕ್ಕೆ ಈಗ ವಿಐಪಿಗಳೆಲ್ಲ ಒಂದಾಗ್ತಾ ಇದ್ದಾರೆ. ಅವ್ರ ಕಡೆ ವಿಐಪಿಗಳೆಲ್ಲ ದೊಡ್ಡವರೆಲ್ಲ ಒಂದಾಗ್ತಾ ಇದ್ದಾರೆ. ಜನಸಾಮಾನ್ಯರು ಇವತ್ತು ಎಚ್ಚೆತ್ತುಕೊಳ್ತಾ ಇದ್ದಾರೆ. ಹೀಗಾಗಿ ಈ ಎಲ್ಲಾ ಯೂಟ್ಯೂಬ್ಗಳಿಗೆ ಒಂದು ಧನ್ಯವಾದಗಳನ್ನ, ಒಂದು ದೊಡ್ಡ ಸೆಲ್ಯೂಟ್ ಹೇಳ್ತಾ ಈ ಒಂದು ಹೋರಾಟಕ್ಕೆ ಒಂದು ದೊಡ್ಡ ಮಟ್ಟದ ಯಶಸ್ಸು ಸಿಗಲಿ. ಸೌಜನ್ಯ ಶಕ್ತಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಎತ್ತಿದಂತಹ ಯಾವುದೇ ಧರ್ಮ, ಯಾವುದೇ ಜಾತಿ ಸೀಮಿತ ಇಲ್ಲದಂತಹ ಹೋರಾಟ ಇದು. ಈ ಹೋರಾಟಕ್ಕೆ ತಮ್ಮೆಲ್ಲರ ಒಂದು ಬೆಂಬಲ ಇರಲಿ ಅಂತ ಹೇಳ್ತಾ, ನ್ಯಾಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಲೈವ್ ಅನ್ನು ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.